ಕೃಷ್ಣಾ ತೀರದ ಮುಳುಗಡೆ ರೈತರ ಹೋರಾಟಕ್ಕೆ, ಕೃಷ್ಣಾ ತೀರದ 3ನೇ ಹಂತದ ಮುಳುಗಡೆ ರೈತರ ಭೂಮಿಯ ಬೆಲೆ ಹೋರಾಟಕ್ಕೆ, ಮುಳುಗಡೆ ರೈತರ ಭೂಮಿಯ ಬೆಲೆ ಹೋರಾಟಕ್ಕೆ, बोलो भारत माता की, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ರೈತರ ಬೆಲೆಯನ್ನು ನಿಗದಿ ಮಾಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ನೀತಿಗೆ, ರೈತರ ಕೂಗನ್ನು ಕೇಳದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ನೀತಿಗೆ, ರೈತರ ಕೂಗನ್ನು ಕೇಳದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ನೀತಿಗೆ, ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ. ಈ ದಿವಸ ಕೋಲಾರ ತಾಲೂಕಿನ ಕೋಲಾರ ಪಟ್ಟಣದಲ್ಲಿ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದಲ್ಲಿ ಮುಳುಗಡೆ ಆಗ್ತಕ್ಕಂಥ ಮತ್ತು ಕಾಲುವೆಗಳಿಗೆ ಸ್ವಾಧೀನ ಮಾಡಿಕೊಳ್ತಕ್ಕಂಥ ಸುಮಾರು 1,20,000 ಎಕರೆ ಭೂಮಿಗೆ 1 ಎಕರೆ ನೀರಾವರಿಗೆ 55 ಲಕ್ಷ ರೂಪಾಯಿ ಕನಿಷ್ಠ ಬೆಲೆ. ಇದು ಒಣ ಬೇಸಾಯ 1 ಎಕರೆಗೆ 45 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಈಗಾಗಲೇ ಸರ್ಕಾರ ಮಾಡಿ ಮುಗಿಸಬೇಕಾಗಿತ್ತು. ಆದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಹೀಗಾಗಿ ನಾಳೆ ಮಂಗಳವಾರ ನಡೀತಕ್ಕಂಥ ಸಂಪುಟ ಸಭೆಯ ವಿಶೇಷ ಸಭೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಬಾಗಲಕೋಟೆ ನಗರ ಸೇರಿ ಕೋಲಾರ ಪಟ್ಟಣ ಸೇರಿ ಸುಮಾರು 300ಕ್ಕಿಂತ ಹೆಚ್ಚು ಹಳ್ಳಿಗಳನ್ನ ಸುಮಾರು 4-5 ಲಕ್ಷ ಎಕರೆ ಭೂಮಿಯನ್ನು ಕಳ್ಕೊಂಡು ನಮ್ಮ ಜಿಲ್ಲೆಗೆ ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ. ಬೇರೆ ರಾಯಚೂರು ಮತ್ತು ಗುಲ್ಬರ್ಗಾ ಜಿಲ್ಲೆ ನೀರು ಕೊಟ್ಟೇವೆ ನಾವು. ನಮ್ಮ ಜಮೀನಿಗಿಂದ ನೀರು ಬರ್ತಾವ, ನೀರು ಬರ್ತಾವ, ಭೂಮಿ ಬೆಲೆ ಸಿಗತಕ್ಕಂತ ಜಾತಕ ಪಕ್ಷ ಅಂತ ಕಾಯತಕ್ಕಂತ ರೈತರಿಗೆ ಇನ್ನೂ ಕೂಡ ಸರ್ಕಾರ ಇದು 8 ವರ್ಷ 7 ತಿಂಗಳ 2012ರಿಂದ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ದಿಕ್ಕಲ್ಲಿ ಹೆಜ್ಜೆ ಇಡಲಿಲ್ಲ. ಅದಕ್ಕೆ ಧಿಕ್ಕಾರ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಸೇರಿ ಹಾಗೇನೆ ಭೂಮಿಯನ್ನು ಕಳೆದುಕೊಳ್ತಕ್ಕಂಥ ರೈತರನ್ನ ಒಳಗೊಂಡು ಹಮ್ಮಿಕೊಂಡಿರ್ತಕ್ಕಂಥ ಸಾಂಕೇತಿಕ ರಸ್ತೆ ತಡೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರೇ ಹಾಗೂ ಸಾನ್ನಿಧ್ಯ ವಹಿಸಿರ್ತ ಈ ಒಂದು ಹೋರಾಟ ನನ್ನ ಶ್ರೀಮತಿನೂ ಕರ್ಕೊಂಡ್ ಬಂದೆ. ಬರಕಾಗುದ್ರ ಸ್ವಲ್ಪ ಎಲ್ಲರೂ ನೋಡ್ಲಿ ಬಾ ಅಂದೆ ನಾನು. ಅಂದ್ರೆ ಹೆಣ್ಮಕ್ಳು ಅವಶ್ಯಕತೆ ಐತಿದ್ರೆ ಯಾಕೆ ಅರ್ಧ ಹೆಣ್ಮಕ್ಳು ಅದಾರ ದಿವಸ ಓಟ್ ಹಾಕ್ತಕ್ಕಂಥವ್ರು. ಅಂದ್ರೆ ಆ ಪ್ರೆಗ್ನೆಂಟ್ ಬಂದ್ರೆ ಆ ಕುಟುಂಬ ಖುಷಿಯಾಗಿರ್ತೈತೆ. ಅದು ಹೊಲ ಹಿಡಿಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾದರಿ ಆಕತಿ ಬಾರಣ ಬಂದಾಳ. ಆಕಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮ ತಂಗಿನೂ ಬಂದಾಳ. ಎಲ್ಲವ ಬರ್ಬೇಕಾಕತ್ತಿದ್ ಹೋರಾಟ ಯಾರು ಮಾಡ್ಬೇಕಂದ್ರೆ ಸುಧಾರಣೆ ಯಾರು ಮಾಡೋರು ಜಗತ್ತಿನಾಗ ಹುಟ್ಟಿದ್ಮ್ಯಾಗ ಲಾಭ ಯಾರು ಸಿಗ್ತಾರೋ ಗೊತ್ತಿಲ್ಲ. ನಾವ್ ಹೆಂಗಂದ್ರೆ ಚವ ಹಾಲು ಕೊಡು ಆಕಳಿದ್ದಾಗ ನಾವು ಆಕಳ ಒದೆಯಂಗಿಲ್ಲ ಯಾರಿಗೆ ನಾವು ಒದೆಯಂಗಿಲ್ಲ. ಚಲೋ ಹಾಲು ಹಿಂದೆ ಅವ್ರು ಕೊಡ್ತೇವೆ ಅಷ್ಟ. ಎಷ್ಟು ಮಂದಿ ತೃಪ್ತಿ ಪಡ್ತಾರೋ ಎಷ್ಟು ಮಂದಿ ಹೊಚ್ಚಿಕಿಟ್ಟು ಕೊಡ್ತಾರ. ನಮ್ಮ ಜೀವನ ಅದ್ರೊಳಗೆ ಬಂದ್ಬಿಟ್ಟೈತಿ. ಇನ್ನೇನು ನಾವು ತಲೆ ಕೆಡಿಸ್ಕೊಳ್ಳೋದು ಅದ್ರ ಬಗ್ಗೆ. ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಜನರಿಗೆ ಏನ್ ತೊಂದರೆ ಆಕತಿ ಅವಾಗ ಹೊರಗೆ ಬಂದು ನಿಂತ್ರೋಣ. ಎಂದೂ ಹಿಂಸರಿಯಾಗಿಲ್ಲ ಅವಾಗ. ಅದು ನನ್ನ ಕರ್ತವ್ಯ ಅದು. ಹೀಗಾಗಿ ಒಂದು ಮುಳುಗಡೆ ಜನ ನೋಡಕತ್ತೀನಿ. ನಾನು ಬಾಗಲಕೋಟೆಗೆ ಹೋಗಿದ್ದೆ ಅಲ್ಲಿ ಹೋರಾಟ ಮಾಡಾಗ. ಅದು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು 1 ತಿಂಗಳ ಅವರಾತ್ರಿ ಧರಣಿ ಮಾಡಿದ್ರು. ಮಾಡಿ ಮಿಲಾಪಿ ಆಗ್ಬಿಟ್ರು. ಏನು ಹೊರಗೆ ಬರಲೇ ಇಲ್ಲ. ಹೇಳ್ಬೇಕಾಗಿದ್ದು 1 ಎಕರೆ ಎಷ್ಟು ಕೊಡ್ತೀವಿ ಅಷ್ಟು ಹೇಳ್ಬೇಕಾಗಿತ್ತಲ್ಲ. 40 ಕೊಡ್ತಿರೋ 30 ಕೊಡ್ತಿರೋ 50 ಕೊಡ್ತಿರೋ 60 ಕೊಡ್ತಿರೋ ಅದನ್ನ ಏನು ಹೇಳಿಲ್ಲ ನೀವು. ಅದಕ್ಕೆ ಅನಿವಾರ್ಯವಾಗಿ ಇಲ್ಲಿ ಕುಂತ್ರಾಕತ್ತೀವಿ. ಬಿಸಿಲಾಗ ನಾವು ಕುಂತ್ರಾಕತ್ತೀವಿ. ನಮಗೆ ಈ ಹೋರಾಟ ಮಾಡ್ತಿಲ್ಲ. ನಮಗೆ ಚಟ ಇಲ್ಲ. ನಮಗೇನು ಜೀವನ ಪರ್ಯಂತ ಮಾಡ್ಯವ್ರಾಗ ನಾವು ಈ ಬ್ರಿಡ್ಜ್ ಮಾಡಕ್ 10 ವರ್ಷ ಹೋರಾಟ ಮಾಡಿನ ಪುಣ್ಯಾತ್ಮ ಜಯಸ್ ಪಟೇಲ್ ನಾಗೇಗೌಡರು ಆ ಬ್ರಿಡ್ಜ್ ಮಂಜೂರು ಮಾಡಿರತ್ತಿಲ್ಲ. ಹಾವು ಹಾಕತ್ತವ ಗಾಡಿಯಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು, ರಾಜನಾಥ್ ಸಿಂಗ್ ಅವರು ಸರ್ಫೇಸ್ ಮಂತ್ರಿ ಇದ್ರು. ಅವಾಗ ನಮ್ಮ ಮಂತ್ರಿ ಇದ್ದಾಗ ಒಂದು ಪತ್ರ ಕೊಟ್ಟರು. ದಿವಂಗತ ಅನಂತ್ ಕುಮಾರ್ ಅವರು ಮಾಡಿ ಇಡೀ ದಕ್ಷಿಣ ಭಾರತಕ್ಕೆ 30 ವರ್ಷ ಆಗಿರ್ತಕ್ಕಂಥ ಹೈವೇ ಯಾವ್ದಾರು ಇದ್ರೆ ಅದು ಬಿಜಾಪುರ ಹುಬ್ಬಳ್ಳಿ ಹೈವೇ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ನಾನು. ಅದನ್ನ ತಂದು ಕೋಲಾರದಾಗ ಪೂಜೆ ಮಾಡಿ ಗೊತ್ತಿರಲಿ ನಿಮಗೆ. ನಾವು MP ಅಲ್ಲ MLA ಹೈವೇ ತಗೊಂಡ್ಬಂದೇನೋ ಕೋಲಾರದಾಗ ಅಡಿಗೆ ಇಟ್ಟೇವೆ ನಾವು. ಗೊತ್ತಿರಲಿ ನಿಮಗೆಲ್ಲ. ಅದಕ್ಕೆ ನಾವು ಈಗ ಹೈವೇ ತಡೆಯುವಂತದ್ದೇನು ದೊಡ್ಡ ಅಪರಾಧ ಮಾಡಿಲ್ಲ. ನೀವು ಬಿಜಾಪುರಕ್ಕೆ ಹೋಗಬೇಕಾದ್ರೆ ನಾನು ಸೇರಿ 2 ಬ್ರಿಡ್ಜ್ ದಾಡ್ತಿದ್ದೇವೆ ನಾವು. 2 ಕಡೆ ರೈಲ್ವೆ ಗೇಟ್ ಇರ್ತಿದ್ವು ಅಲ್ಲಿ. ಒಂದು ಹೊರಗನಹಳ್ಳಿ ಗೇಟ್, ಸವನಹಳ್ಳಿ ಗೇಟ್, ಇನ್ನೊಂದು ವಜ್ರಮಣ ಗೇಟ್. 2 ಗೇಟ್ ದಾಟಿ ಎಲ್ಲ ಬಂದಾಗ ಹೋಗ್ಬೇಕಾದ್ರೆ 2 ಟ್ರೈನ್ ಹೋಗಿತ್ತು. ಹೇಳ್ರಿ ಉತ್ತರ ಹೇಳ್ರಿ ನೋಡು. ಲಘು 1 ಟ್ರೈನ್ ಬಂದ್ರೆ ಮತ್ತೊಂದು ಟ್ರೈನ್ ಬಂದ್ರೆ ಮತ್ತೆ 10 ತಾಸು ನಿಂತಿರ್ಬೇಕಲ್ಲಿ.
ಹೈವೇ. ಈ ಕಷ್ಟವನ್ನು ಕಾಂಗ್ರೆಸ್ ಅವರು ಮಾಡಿಲ್ಲ. ನಮ್ಮ ಜನಪ್ರಿಯ ಸಂಸದರು ರಮೇಶ್ ಜಿಗಜಿಣಗಿ ಅವರು ದೇಶ ತುಂಬ ಹೈವೇಗಳನ್ನ ಮಾಲೆಯನ್ನು ಭಾರತ ಮಾತೆಗೆ ಹಾಕಿರ್ತಕ್ಕಂಥ ಭಾರತ ಮಾಲ, ಸಾಗರ ಮಾಲ, ಪರ್ವತ ಮಾಲ, ಸಮುದ್ರದಾಗ, ಭೂಮಿ ಮ್ಯಾಗ, ಹಿಮಾಲಯ ಪರ್ವತದೊಳಗ, ಚೀನಾ, ಪಾಕಿಸ್ತಾನವರೆಗೆ ಹೈವೇ ಮಾಡಿರ್ತಕ್ಕಂಥ ಗಣೇಶ ಯಾರು ಅವರಿದ್ರೆ ನಿತಿನ್ ಗಡ್ಕರಿ ಅವರು ಅಂತಕ್ಕಂಥ ಮಾತಾಡಕ್ಕೆ ಬಯಸ್ತೀನಿ ನಾನು ಬಂಧುಗಳೇ. ರಸ್ತೆಗಳ ಹಾರವನ್ನೇ ಭಾರತ ಮಾತಿಗೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ ಬಂಧುಗಳೇ. 5 ರೈಲ್ವೆ ಬ್ರಿಡ್ಜ್ ಒಂದಲ್ಲ, ಬಿಜಾಪುರ ಮನಗುರುಗಳಿಗೆ ಒಂದು ರೈಲ್ವೆ ಬ್ರಿಡ್ಜ್, ವಜ್ರಹಳ್ಳಿಗೆ ಒಂದು ರೈಲ್ವೆ ಬ್ರಿಡ್ಜ್, ಇಲ್ಲಿ ಅದಕ್ಕೆ ಸೌಂಡಹಳ್ಳಿಗೆ ಒಂದು ರೈಲ್ವೆ ಬ್ರಿಡ್ಜ್, ಮನಗುರಿಗೆ ಮೂವಾರು ಹೋಗ್ತಕ್ಕಂಥ ರಸ್ತೆಗೆ ಇನ್ನು ಉದ್ಘಾಟನೆ ಆಗಿಲ್ಲ, ಕೋರ್ಟ್ ನ್ಯಾಯ ಮಾಡ್ತದೆ, ಅಲ್ಲೊಂದು ರೈಲ್ವೆ ಬ್ರಿಡ್ಜ್. ಏಕಕಾಲಕ್ಕೆ 5 ರೈಲ್ವೆ ಬ್ರಿಡ್ಜ್ ಮಾಡಿರ್ತಕ್ಕಂಥ ಹೆಮ್ಮೆ ಸಂಸದರು ಯಾರು ಅವರಿದ್ರು ವಿಜಯಪುರದ ಜನಪ್ರಿಯ ಸಂಸದರು ರಮೇಶ್ ಜಿಗಜಿಣಗಿ ಅವರು ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತಾರೆ ಅವರು. ಅದಕ್ಕೆ ಈ ಹೈವೇ ಒಂದು 20 ನಿಮಿಷ ತೊಡೆಯುವಂತ ಹಾಕಿ ಬಿಜೆಪಿ ಅವ್ರಿಗೆ ಮಾತ್ರ ಆಯ್ತು, ಗೊತ್ತಿರಲಿ ನಿಮಗೆಲ್ಲ. ಆ ರೈಲ್ವೆ ತಡ ಹಾಕಿತ್ತಲ್ಲ ಅದು ಉಳಿಸೇವ ನಾವು. ಅದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ DC ಅವ್ರಿಗೆ ಹೇಳಕ್ ಬಯಸ್ತೀನಿ ನಾನು. ನಾವೆಂದೂ ಕೂಡ ಸಾರ್ವಜನಿಕ ಟೈಮ್ ಅನ್ನು ಹಾಳು ಮಾಡೋ ಸಿದ್ಧಾಂತ ಬಿಜೆಪಿ ಅಲ್ಲ. ಇವತ್ತು ನಾಳೆ ಬಿಜಾರ್ಕೊಂಡು ಮುಖ್ಯಮಂತ್ರಿ ಹೋಗ್ಬೇಕಾಗಿದ್ರೆ 10ವರೆಗೆ ಪ್ರೆಸ್ ಮೀಟ್ ಕರೆದ್ರೆ 11ವರೆಗೆ ಹಾಕಿದ್ದೆ ನಾನು. 30 ನಿಮಿಷ ಹೊಣಗಳಿಗೆ ಗೇಟ್ ನಿಂತಿರ್ತಿದ್ದೆ ನಾನು. ಇವತ್ತೇನೂ ಇಲ್ಲ, ಬಿಜಾಪುರ ಬಿಟ್ಟರೆ 30 ನಿಮಿಷಕ್ಕೆ ಬಿಜಾಪುರ ಸಿಟ್ ಆಗಿದ್ದು ನಮ್ಮ ಅಧ್ಯಕ್ಷ ಬರೋದು ಆಗೋದಿಲ್ಲ ಅವ್ರಿಗೆ. ನಾವು ಮೊದಲು ಹೋಗ್ತೀವಿ ಬಿಜಾಪುರಕ್ಕೆ. ಯಾವ ಕಾರಣ ಅದಕ್ಕೆ? ಆ ರೈಲ್ವೆ ಬ್ರಿಡ್ಜ್ಗಳ ಕಾರಣ. ಅದೊಂದೇ ಕಾರಣ ಐತೇನು? ರೈಲ್ವೆ ಎಲ್ಲೆಲ್ಲಿ ಗೇಟ್ಗಳು ತೆಗೆದು ಅಂಡರ್ ಬ್ರಿಡ್ಜ್ ಮಾಡಕತ್ತಾರ. ಇದು ಹೇಳ್ಕೊತ ಕೂತ್ರೆ ಭಾಳ ಆಕತ್ತದ. ಆ ಮೋದಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಹೇಳ್ಕೊತ ಭಾಳ ಆಕತ್. ಈ ಹೈವೇ ಮಾಡಿರ್ತಕ್ಕಂಥದ್ದು ರಾಜನಾಥ್ ಸಿಂಗ್ ಅವರು ಅದನ್ನ ಮಾಡಿ ಮುಂದೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಆದ್ರು, BC ಖಂಡೂರಿ ಅವರು ಭೂ ಸಾರಿಗೆ ಮಂತ್ರಿ ಆದ್ರು. ಅವ್ರನ್ನ ಕರ್ಕೊಂಡ್ಬಂದು ಹಳೆ ಸಂಕೇಶ್ವರ ಶಾಲೆ ಒಳಗೆ ಅನಂತಕುಮಾರ್ ಅವರು, ಧರ್ಮಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಿರಕ್ಕಂತ ಈ ಹೈವೇ ಆಗೈತಿ. ಅದು ಬಿಜಾಪುರ ಹುಬ್ಬಳ್ಳಿ ಆಗಿತ್ತು, ಹುಬ್ಬಳ್ಳಿ ಟು ಹುಮ್ನಾಬಾದ್ ಆಗೈತಿ ಬಿಜಾಪುರ. ಇದು ಹೈವೇ. ಈಗ ಚತುಷ್ಪದ 4 ಲೈನು ಮಾಡಿದ್ದಾರೆ ಗಡ್ಕರಿ ಅವರು. ಸ್ವಲ್ಪ ದಿವಸ ಕೆಲಸ ಶುರು ಆಗತ್ತೆ. ಅದು ಕೂಡ ಇದು ಬಿಜೆಪಿಯ ಕೊಡುಗೆ. ಮತ್ತೆ ನೀರಾವರಿ ಯಾರು ಮಾಡಿದ್ರೆ ಮಲ್ಲೆ ಹಂತ 3ನೇ ಹಂತ ಈ ಜಿಲ್ಲೆ ಒಳಗೆ ಫಸ್ಟ್ MLA ಅದ ಕಾಂಗ್ರೆಸ್, ಬಿಜೆಪಿ MLA ಅದ ಕಾಂಗ್ರೆಸ್ ಸರ್ಕಾರ. ಕೃಷ್ಣ ಮಂತ್ರಿ ಮುಖ್ಯಮಂತ್ರಿ, HK ಪಾಟೀಲ್ ನೀರಾವರಿ ಮಂತ್ರಿ. ನಾನು ಹೋರಾಟ ಮಾಡಿದ್ರು ಅವರು. ಇದು ಮಲ್ಲೆ ಹಂತ ಆಗ್ಬೇಕಂದಾಗ ಅವ್ರ ಪಕ್ಷ ನೋಡಲಿಲ್ಲ HK ಪಾಟೀಲ್. ಧನ್ಯವಾದ ಹೇಳ್ತೀನಿ ಅವ್ರಿಗೆ ನಾವು. ಅವ್ರು 30,000 ಹೆಕ್ಟರ್ ನೀರು ಕೊಟ್ರಿ ಭಾಗದಾಗ. ಇಲ್ಲಿ ಯಾರು ಕಬ್ಬು ಬೆಳೆಯಕ್ ಹತ್ತಿರಿ? HK ಪಾಟೀಲ್ ಅನಿಸ್ರಿ, ಬಿಜೆಪಿ ಶಾಸಕರು ಅನಿಸ್ಬೇಕು ನೀವೆಲ್ಲ. ಇದ್ರಾಗ ಈ ಕಾಂಗ್ರೆಸ್ ಶಾಸಕ ಶಿವಾನಂದ ಪಾಟೀಲ್ ಅಂತ ಕುಲಗೇಡಿ ಶಾಸಕರ ಪಾತ್ರ ಏನೂ ಇಲ್ಲ, ಏನೂ ಇಲ್ಲ. ಒಂದು ಕ್ಷಣನೂ ಇಲ್ಲ. ಇದನ್ನ ನಿಮ್ಮ ಮುಂದೆ ಹೇಳಕಂತ ಅವ್ರ ಮುಂದೆ ಹೇಳಿದ್ದಾರೆ. ಕುಡಿಯುವ ನೀರು ಹಳ್ಳಿಗೆ ನೀರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. 3ನೇ ಹಂತ ಮಸೂದೆ ಪೂಜೆ ಮಾಡಿ ಕೆರೆ ತುಂಬುವಂಥದ್ದು ಇರ್ಬೋದು. 2012 ಬಸವರಾಜ ಬೊಮ್ಮಾಯಿ ಅವರು ಮರ್ತ ಬಿಟ್ಟಿವಿ ನಾವು. ವಿಜಯಪುರ ಜಿಲ್ಲೆ ಜನ ಕೆರೆ ತುಂಬ ಬಾವು ತುಂಬಕತ್ತಾವ, ಬೋರ್ ಚಾರ್ಜ್ ಆಗತ್ತಾವ, ಕಬ್ಬು ಬೆಳೆಯಕತ್ತೀರಿ. ಯಾರ ಪುಣ್ಯ ಇದು? ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು, ಸದಾನಂದ ಗೌಡರು ಪುಣ್ಯ ಇದಲ್ಲ. ಇರ್ಲಿ ಹೋಗ್ಲಿ. ಇಲ್ಲಿ IB ಕಟ್ಟೆಗಳು ಇದ್ಯಾರು? ಬಿಜೆಪಿ ಹೊಸ IB, ಎಸ್ IB, 4 IB. ಗುರುವಾರಕ್ಕೊಂದು, ಬಾಗೇವಾಡಿಗೆ ಒಂದು, ಕೊಲ್ಲಾರಕ್ಕೆ 2 IB. ಈಗ ಹೊಸದೊಂದು ಶಿವಾನಪುರ ಕಟ್ಟಾಕತ್ತಾರ. ಕಟ್ಲಿ, ಆ ವರ್ಷದಲ್ಲಿ ಕಟ್ಟಾಕತ್ತಾರ ಕೇಳ ಸರ್ಕಾರದ. ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥ 8 ತಾಲೂಕು ಇಲ್ಲಿ 31 ಜಿಲ್ಲೆ ಬರ್ತಾವೆ. ಎಲ್ಲೆಲ್ಲ ನಡ್ತಾರೆ ತೊಗೊಂಬರ್ ನೋಡಲಿ. ಸವಾಲ್ ಆಗ್ತೀನಿ ಇಡೀ ರಾಜ್ಯಕ್ಕೆ. 12 ವರ್ಷ ಆತ ಅಲ್ಲಿ ಇದು ಆಗಲ್ಲ, ಒಂದು ಕಾರ್ಯ ಆಗಲ್ಲ ಯಾವುದು. ಮತ್ತೆ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ನಿನ್ನ ಅದೇ ಬೀಡವ್ರು ಕೇಳಿದ್ರು 32 ಲಕ್ಷ ಸಾಕಂತ ಹೇಳಿದ್ರು. ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಧಾನಸಭೆ ಹೇಳ್ತಾನೆ ಅವ್ರು ಕೇಳಿದಾರ, ರೈತರು ನಮಗೆ ಹೇಳ್ಯಾರ. ಇಲ್ಲ ಅಂದ್ರೆ ಒಂದು ಹಾನಿ ಮಾಡಲಿಲ್ಲ. ನಾ ಹೇಳಪ್ಪ ಅಂದ್ರೆ 32 ಲಕ್ಷ ಹೇಳಿಲ್ಲ ನಾನು. ನೀವು ಎಷ್ಟು ಬೇಡ್ತಾರೆ ಕೊಡ್ಸಕ್ ನಾನು ಪ್ರಯತ್ನ ಮಾಡಿ ಹೇಳ್ಬೇಕು ನೋಡೋನು. ಈಗ ಇಲ್ಲ ಮಂಗಳವಾರ ಸಂಪುಟ ಸಭೆ ಅಂತ ಹೇಳಪ್ಪ ಬಾದ್ರು ನೋಡೋನು. 51 60 ಕೊಡಿಸ್ ಕೊಡು ತಮ್ಮಿದ್ರ. 60 ಲಕ್ಷ ಎಕರೆ ನೀರಾವರಿ ಕೊಡು, ಒಣಬಸಾಕಿ 45 ಬೇಡ 50 ಲಕ್ಷ ಕೊಡು. ನಾನೇ ಹಾರ ಹಾಕ್ಬಿಡ್ತೀನಿ. ಇದೇ ಜಾಗದ ಹಾರ ಹಾಕಿ ಸನ್ಮಾನ ಮಾಡ್ಬಿಡ್ತೀನಿ ಶಿವಾನಂದ ಪಾಟೀಲ್. ನಮ್ಮಿದ್ರೆ ಮಾಡಿ ತೋರ್ಸ. ಬರಬಾರ್ದವ್ರದಲ್ಲ ಇಲ್ಲಿ. ನಾವಲ್ಲ, ಏನು ಹೇಳಿಲ್ಲ, ಹೇಳದೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಏನ್ ಮಾಡ್ಯಾರ ರೈತರಿಗೆ ಭೂಮಿ ಕಳ್ಕೊಂಡವ್ರು? ನನಗೆ ಬಾಲಿ ನೆನಪಕ್ಕಂತ ಇವತ್ತ ಹೊಳಿದಂಡಗಿನ ಅವ್ರಿ ಬೇಳೆ ಮೇವು, ಹುಲ್ಲು, ಜೀಲಿ ತಪ್ಪಲ, ಅಲ್ಲಿ ಜೇನುಗಳು ಹೆಂಗಿತ್ತು ಅಂದ್ರೆ
ದನಗಳು ತಿನ್ನೋದಲ್ಲ ಮೇವು, ಮನುಷ್ಯನ ತಿನ್ಬೇಕಂತ ಫಲವತ್ತಾದ ಮೇವು ಅಲ್ಲಿ ಕೊಲ್ಲಾರದ ಹೈನ ಪ್ರಸಿದ್ಧ ಆಗೈತೆ. ಗೊತ್ತಿರಲಿ ನಿಮಗೆ, ಸುಮ್ಮನೆ ಪ್ರಸಿದ್ಧ ಆಗಿಲ್ಲ. ಅದು ಇಡೀ ಡ್ಯಾಮ್ನೊಳಗ ಇಡೀ ಕೃಷ್ಣಾ ನದಿ ಹುಟ್ಟಿ ಸಮುದ್ರ ಸೇರ್ತಕ್ಕಂಥ ಸಂದರ್ಭದಲ್ಲಿ ಕೊಲ್ಲಾರದಲ್ಲಿ ಮಾತ್ರ 3 ಕಿಲೋಮೀಟರ್ ಕೃಷ್ಣಾ ನದಿ ಒಳಗೆ ಹರಿದೈತಿ. ಅದು ಉಳಿದ ಕಡೆ ಕಡವಂಡೆ ಐತಿ, ಏನೂ ಬೆಳೀತಿದ್ದಿಲ್ಲ ಅಲ್ಲಿ. ಇಲ್ಲಿ ಬದನೆಕಾಯಿ ಪೇರ್ಲನ್ನ ಬಂದಿ ಗಿಡಕ್ಕೆ ನೀರ ಹಾಸ್ತಿದ್ದಿಲ್ಲ ನಾವು. ಹಚ್ಚಾಗ ಒಂದು ನೀರು ಹಾಕಿದ್ರೆ ಸಾಕು. ಕಾರುಣಿತನ ಜೂನ್ 22 ದಿನ ಬಂದಿಕಾಯಿ ತಿಂತಿದ್ದೀವಿ ನಾವು. ಹಸಿ ಬೇರೆ ಏನು ಕುಸ ಬಂದಿಕಾಯಿ ಅಂತ ಫಲವತ್ತಾದ ಭೂಮಿ ನಾವು ಕಳ್ಕೊಂಡೇವು. ಪೇರ್ಲನ್ನ ಎಂತ ಪೇರ್ಲ ನಾವು ಕೊಲ್ಲಾರದ ಮೀನ ಅದೈತನ್ನು ಕೂಡ. ಆದ್ರ ಇವೆಲ್ಲ ಇದ್ದಂತ ಇದು ಎಷ್ಟು ಕಳ್ಕೊಂಡೇವಲ್ಲ, ಕಳ್ಕೊಂಡ ಮ್ಯಾಗ ಇದಕ್ಕೆ ಚಿಂತನೆ ಮಾಡ್ತಕ್ಕ ಒಂದ್ರ ಬೇಕಲ್ಲ. ಏನ್ ಮಾಡಿದ್ರಿ? 2012 ನಾವು ಕೆಂತ ಪೂಜಾ ಮಾಡಿದ್ವಿ. 5 ಗಲ್ಲಿಗಳೇ ಕೊಟ್ಟಿದ್ದು ನಾನು ಜಗದೀಶ್ ಮತ್ತು ಬೊಮ್ಮಾಯಿ. ಈ ಜಿಲ್ಲೆಗೆ ನಿಜವಾದ ಭಗೀರಥ ಯಾರು ಅಂದ್ರೆ ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಹೀಗಾಗಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಈಗ ಮಂಗಳವಾರ ಏನು ಸಭೆ ಕರೆದಿರಿ, ಆ ಸಭೆಯೊಳಗ ನಮ್ ಬೇಡಿಕೆ ಏನೈತಿ, 1 ಎಕರೆ ನೀರಾವರಿಗೆ 52 ಲಕ್ಷ ರೂಪಾಯಿ ಕೊಡ್ಬೇಕು, 1 ಎಕರೆಗೆ ಒಣಬೇಸಾಯಕ್ಕೆ 45 ಲಕ್ಷ ರೂಪಾಯಿ ಕೊಡ್ಬೇಕು. ಕಣ್ಣು ಮುಚ್ಚಿ ಕೊಡ್ಬೇಕು. ಚರ್ಚೆ ಮಾಡಬಾರ್ದಿಲ್ಲ. ಚರ್ಚೆ ಬಿಟ್ಟು ಆರ್ಡರ್ ಆಗ್ಬೇಕದು. 1 ಲಕ್ಷ ಹೆಚ್ಚಿಗೆ ಕೊಡ್ಬೇಕು. ನೀವು ಒಂದು ಹೆಸರು ತಗೋರಿ, ಯಾರು ಬೇಯಿಲ್ಲ ನಿಮಗ. ಆ ಒತ್ತಾಯ ಮಾಡ್ತೀವಿ ನಾವು. ಇದನ್ನ ಹವೆಗಳಿಂದ ಬಂದ ತ್ರಾಸ ಕೊಡ್ತಾ ಉದ್ದೇಶ ನಮಗಿಲ್ಲ, ಮಾಡಾಗಿಲ್ಲ. ಹೀಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ನಾಳೆಗೆ ನಾವು ಇದೇ ವೇದಿಕೆಯಲ್ಲಿ ಈ ಬಲಭಾಗ ಬೆಳಗ್ಗೆ 10:30ಯಿಂದ ಸಂಜೆ 5:30ವರೆಗೆ ಸರದಿ ಉಪವಾಸ ಸುರು ಕುಂದಿರ್ತೇವೆ ನಾವು. ಅಂದ್ರೆ ಮನ್ಯಾಗ ಉಂಟಿರ್ಬೋದು ಅವ್ರು, ಆದ್ರೆ 7 ತಾಸಲ್ಲಿ ಕುಂದಿರ್ತೀವಿ. ಅಲ್ಲಿ ಸ್ಟ್ಯಾಂಡಾಗಿ ಯಾರು ಏನೂ ತಿನ್ನುವಂಗಿಲ್ಲ. ನೀರು ಮಾತ್ರ ಕುಡಿಬಹುದು, ಟೆಂಕಿ ನೀರು ಕುಡಿಬಹುದು. ಅದಕ್ಕೆ ಬರಬೇಕು ಹೋರಾಟಕ್ಕೆ. ಎಲ್ಲಿವರೆಗೆ? 15/9/25ರಿಂದ 20/9/25ವರೆಗೆ ಸರದಿಯ 5 ದಿವಸದ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕೂ ಈ ಸರ್ಕಾರ ಬಾಗ್ಲಿಕ್ಕಂದ್ರ ಕೊನೆ ಅಸ್ತ್ರ ಆಮರಣ ಉಪವಾಸ. ತಿಮ್ಮಾಪುರ ಸಾಹೇಬ್ರು ಸ್ವತಃ ಕೇಳ್ಯಾರ. ಅವರು ಸರ್ಕಾರದ ಪರ ಇಲ್ಲ, ರೈತರ ಪರ ಅದಾರ ತಿಮ್ಮಾಪುರ ಸಾಹೇಬ್ರು ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳ್ಯಾರ. ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಅವ್ರು, ಸಭೆ ಒಳಗೆ ಭಾಗ ಅಂತ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಅವ್ರು. ಅದೇ ಈಗ ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಇವತ್ತು ಸಾಕಷ್ಟು ರೈತರ ಬಾಯಿಂದ ಬಂದೈತಿ, ಚರ್ಚೆ ಆಗತೈತಿ. ಇದು ಸತ್ಯವನ್ನು ಅವ್ರು ಹೇಳಿಕೆ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಹೇಳ್ಯಾರ ಅನ್ನೋದು ನೀವು ಅಧಿಕೃತ ಅನಧಿಕೃತವಾಗಿ ಹೇಳಾಗ್ತೀರಿ ಸರ್. ನಾವು ಅಧಿಕೃತ ಅಂತ ಹೇಳ್ತೀವಿ. ಯಾಕಂದ್ರೆ ಅಧಿಕೃತ ಅಧಿಕೃತ ತಿಳ್ಕೊಂಡಿರೋ ಈಗ ನಮಗ ಹಂಗ ವಾಸನೆ ಬಂದೈತಿ. ಬಾಗಲಕೋಟೆ ಜಿಲ್ಲೆ ಹೋರಾಟಗಾರರು ಸಂಘಟನೆ ಮಾಡಿದಾರ ಅಲ್ಲಿ. ಅದು ವಸಂತ ಸರ್ ಮಗ ಆ ಸಂಘಟನೆ ಅಧ್ಯಕ್ಷದವರು ಪ್ರಕಾಶ್ ಅಂತರಗೊಂಡ ಕಾರ್ಯದರ್ಶಿ ಅದಾರ. ಅವರು ಆ ಮೀಟಿಂಗ್ ನೇರ ಸಂಪರ್ಕದಾಗ ಅದಾರ. ಅವ್ರು ಇಲ್ಲಿಗೆ ನಮ್ಮ ಲಿಖಿತವಾದ ಹೇಳಿಕೆಯನ್ನ ಬರೆದು ಕಳಿಸ್ಯಾರ. ಯಾರ್ಯಾರು ಏನ್ ಮಾತಾಡ್ರ ಮೀಟಿಂಗ್ನಾಗ ಅಂತಕ್ಕಂಥ ಮುಚ್ಚಡಕ್ ಆಗೋದಿಲ್ಲ. ನೀವು ಮನ್ಯಾಗ ಕೂತ್ ಮಾತಾಡಿದ್ರು ಗೊತ್ತಾಗತ್ತೆ. ಇವತ್ತು ಮೀಡಿಯಾ ಹಂಗ ಅದಾವ, ಯಾರು ಒಳಗೆ ಬಿಡ್ಲಿಕ್ಕೂ ಅಲ್ಲಿದ್ದಂಥವ್ರು ಹೊರಗೆ ಹೇಳ್ತಾರೆ ಸುದ್ದಿ. ಅದನ್ನು ಮುಚ್ಚಿಡುವಂಥದ್ದು ಏನಿಲ್ಲ. ಇದು ಇನ್ನು ದೇಶಕ್ಕೆ ಬಾಂಬ್ ಹಾಕಿದಾಗ ಅದು ಯಾರು ಕೇಳ್ತಾರೆ. ಅದನ್ನ ಅಷ್ಟೇ ಬಾಂಬ್ ಹಾಕಿ ನೀವು ಅದನ್ನು ಇಲ್ಲ ಸರ್, ಎಲ್ಲಿ ಹೇಳಿಕೆ ಇಲ್ಲಂದ್ರೆ ಬರೆದು ಹೇಳ್ಬೇಕು. ಅವರು 35 ಸೆಂಟಲ್ ನಾನು 55 ಲಕ್ಷ ಕೊಡೋದು ಹೆಣ್ಣು ಅನ್ಬೇಕಾಗಿತ್ತು. ಶಿವಾತ್ ಮಾಡ್ರಿ ನಮ್ಮ ಇದ್ರ ಅನ್ಸ್ಕೊಂಡಾಗ ಸುಮ್ಕೂತ್ರ ಅವರು ಅಡ್ಡಾಗ ಮಾಡ್ತಾರೆ. ಏನು ಬಂದಲ್ಲಿ ಓಟ್ ಹಾಕ್ತಾರೆ ಬಂದು ಏನ ವಿಷಯ ನಿಮ್ ಬಗ್ಗೆ ಆರೋಪ ಬರಾಕತ್ತಾವ. ಇವತ್ತು ಕೇಳ್ಬಿಡಿ ಸದ್ದಿಲ್ಲ. ಅವ್ರು ಫೋನ್ ಹಚ್ಚಿ ಹೋರಾಟಗಾರ ಹೇಳಕತ್ತಾರ. ನಿಮಗೆ 35 ಕೊಟ್ಟು ಸಾಕಂತ ಹೇಳಕತ್ತಾರ. ಶಿವಾತ್ ಮಾಡ್ರ ಸರಿ ತಪ್ಪತ್ತು ಕೇಳ್ಬಿಡಿ. ವ್ಯಕ್ತಿಗೆ ಅದು ಶಬ್ದ ಮಾರ್ಕೆಟ್ ಬರ್ತಾರ. ಅವಾಗ ಆರಾಮ್ ಮಾಡಿಟ್ಟು ನೀರಾವರಿಯಲ್ಲಿ ರೋಡ್ ಮಾಡೇವಿ, ತಾಲೂಕ್ ಮಾಡೇವಿ, ಹೈವೇ ಮಾಡೇವಿ, NTPC ಮಾಡೇವಿ. ಇಲ್ಲಿ ಬಂದು ಕಮಿಷನ್ ಒಳಗೆ ಬಂದ ಅಷ್ಟ ಮನುಷ್ಯ 10 ಸಲ ಹೇಳ್ತೀನಿ ಮಾತು. ಇಲ್ಲಿ ನಡೆಯಲ್ಲ ಮುಂದಿಲ್ಲ. ಮತ್ತೆ ಮಾತಾಡ್ತೀವಿ ಅವ್ರಿಗೆ ನಾಟಕ ಕೇಳಿ ಬೆಳೆದವ್ರು ಕೇಳವ್ರಿಗೆ ಹೋಗಿ ತೊಂದರೆ ಕೊಡುವಂತ ಉದ್ದೇಶ BJP ಎಂದೂ ಇರಂಗಿಲ್ಲ. ನಮ್ಮ ಉದ್ದೇಶ ನಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅಷ್ಟ. ಅದು ಯೋಚನೆಯಿಂದ ಮುಟ್ಟಿಸ್ಬೇಕು ಅಥವಾ ಯಾರು ಭೇದ ಮುಟ್ಟಿಸ್ಬೇಕು ಅಂತಕ್ಕಂಥ ಸಿದ್ಧಾಂತ BJP ಅಲ್ಲ ಯಾವಾಗಲೂ ಕೂಡ. ಯಾಕಂದ್ರೆ ಆ PS ಅವ್ರಿಗೆ ಹೇಳಿದೆ ನಾನು, ನೀವು ಖಂಡಿತ ನಾವು ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದೆ ನಾನು. ಅಂದ್ರೆ ಅದು ನಮ್ಮ ಜವಾಬ್ದಾರಿ. ಈ ದೇಶದ ನಾಗರಿಕರಾಗಿ ಆಸ್ತಿ ಪಾಸ್ತಿ ಕಾಯುವಂಥದ್ದು, ಶಾಂತಿ ಕಾಯುವಂಥದ್ದು ಪೊಲೀಸರದ್ದು ಅಷ್ಟೇ ಕೆಲಸ ಅಲ್ಲ, ಅದು ನಮ್ಮದೇ ಕೆಲಸ. ಹೀಗಾಗಿ ಅದನ್ನು ಕೂಡ ನಮ್ಮ ಹೋರಾಟ ಕೂಡ ಮಾದರಿಯಾಗಿರಬೇಕು. ನಾವು ಎಷ್ಟು ಹೋರಾಟ ಮಾಡೇವಂದ್ರೆ ನಮ್ಮ ಜೀವನದೊಳಗೆ ಸುಮಾರು ನನಗೆ ಅಧಿಕಾರಕ್ಕೆ ಬರೋದು ಬರೀ 9 ವರ್ಷ, ಸುಮಾರು 50 ವರ್ಷ ಬರೀ ಹೋರಾಟದಾಗ ಅದೀನಿ ನಾನು. ಇನ್ನೂವರೆಗೆ ಒಂದು ಕೇಸ್ ಬಿತ್ತಿಲ್ಲ, ಒಂದು ಆಸ್ತಿ ಹಾನಿ ಮಾಡಿಲ್ಲ, ಯಾರಿಗೂ ಹೊಡಿಸಿಲ್ಲ, ಯಾರಿಗೂ ಕೇಸ್ ಇಲ್ಲ. ಗೊತ್ತಿಲ್ಲ ನಿಮಗೆ. ಇದು ನಮ್ಮ ಹೋರಾಟದ ವೈಶಿಷ್ಟ್ಯ. ಅದು ನಮಗೆ ಸಂಖ್ಯೆ ಮುಖ್ಯ ಅಲ್ಲ, ಅದ್ರ ಕ್ವಾಲಿಟಿ ಮುಖ್ಯ. ನಮ್ಮ ಬೇಡಿಕೆ ಸರ್ಕಾರಕ್ಕೆ ಮುಟ್ಟಬೇಕಷ್ಟೇ. ಆ ಉದ್ದೇಶದ ಹೋರಾಟ ಮಾಡಕತ್ತಿದ್ದೀವಿ. ಈ ಹೋರಾಟ ನಾಳೆಯಿಂದ
ಇವತ್ತು ಸಾಂಕೇತಿಕ ಧರಣಿ ಆಗುತ್ತೆ. ನಾಳೆಯಿಂದ 10:30 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೆ ಸರದಿ ಉಪವಾಸ ಸತ್ಯಾಗ್ರಹ. ಅಂದ್ರೆ 10:30 ಗಂಟೆ ಅಂತ ಕುಂದಿರ್ತೀವಿ. ಆ ಸ್ಟೇಜ್ ಮ್ಯಾಗ ಹೋದ್ಮ್ಯಾಗ ಯಾರು ಊಟ ಗೀಟ ಮಾಡುವಾಗಿಲ್ಲ. ನೀರು ಕುಡಿಬೋದು, ಎಳ್ನೀರು ಕುಡಿಬೋದು ಅಷ್ಟೇ. ಅಲ್ಲಿ ಊಟ ನಾಷ್ಟ ಇರೋದಿಲ್ಲ. ನಾಳೆ 7 ತಾಸು ತನ. ಹಂಗೆ ನಾವು ನಾಳೆಯಿಂದ ಸುಮಾರು 20ನೇ ತಾರೀಕಿನವರೆಗೆ ಎಲ್ಲ ರೀತಿ ಸರದಿ ಉಪವಾಸ ಸತ್ಯಾಗ್ರಹ ಇರ್ತದೆ. ಯಾರು ಭಾಗವಹಿಸ್ಬೋದು. ಮುಂದೆ 21ನೇ ತಾರೀಕಿಗೆ ಅಕಸ್ಮಾತ್ ನಮ್ಮ ಬೇಡಿಕೆ ನಾಳೆ ಮಂಗಳವಾರ ಸರ್ಕಾರ ಸಂಪುಟ ಸಭೆ ಕರೆದೈತಿ. ಆ ಬೇಡಿಕೆ ಒಳಗೆ ನಮ್ಮ ಬೇಡಿಕೆಗೆ ಸರಿಯಾಗಿ ಸರ್ಕಾರ ಸ್ಪಂದನೆ ಮಾಡ್ತಂದ್ರೆ ಮಂಗಳವಾರ ದಿವಸ ಈ ಹೋರಾಟವನ್ನು ಬಂದ್ ಮಾಡ್ತೀವಿ. ಅಂದ್ರೆ ನಾಳೆ ನಾಡ್ದಂತೂ ಹೋರಾಟ ಇರ್ತೈತಿ. ಮಂಗಳವಾರದ ಅಲ್ಲಿ ಸರ್ಕಾರ ಏನು ಘೋಷಣೆ ಮಾಡ್ತೈತಿ ನಮ್ಮ ರೈತರು ತೃಪ್ತಿ ಆಕೈತಂದ್ರೆ ನಿಲ್ಲಿಸ್ಬೋದು. ಅದು ಭಾಳ ಕಡಿಮೆ ಮಾಡಿದ್ರಂದ್ರೆ ಹೋರಾಟ ಮುಂದುವರಿಸ್ಬೋದು. ಇದು ನಮ್ಮ ಬೇಡಿಕೆ ಅಷ್ಟೇ, ಬೇರೆ ಏನೂ ಅಲ್ಲ. ನಮ್ಮ ಹೆಸರು ತೊಗೊಳಕ್ಕೆ ಹೋರಾಟ ಮಾಡಕತ್ತಿಲ್ಲ ನಾವು. ಹಂಗಿದ್ರೆ ಎಂದೋ ಮಾಡ್ತಿದ್ದೇವೆ ನಾವು. ಹಿಂದೊಂದು ಕಾಂಗ್ರೆಸ್ ಅವ್ರು ಮಾಡಿದ್ರು ಬಾಗಲಕೋಟೆ ಒಂದು ತಿಂಗಳ ತನಕ ಹೋರಾಟ ಮಾಡಿದ್ರು. ಸರ್ಕಾರನೂ ಅವರೇ, ಹೋರಾಟಗಾರರು ಅವರೇ. ಒಂದು ದಿವಸ ಹೋಗಿದ್ದೇನೆ ನಾನು. ಆ ಹೋರಾಟದ ಮಜಾನೇ ಮತ್ತೆ ಹೋರಾಟ ಹೋಗಲಿಲ್ಲ ನಾನು. ಹೀಗಾಗಿ ಅವತ್ತ ಫೈನಲ್ ಆಗಬೇಕಂತ ಹಾಕದಂತ ತಿಳ್ಕೊಂಡಿದ್ದೆ. ಕಾಂಗ್ರೆಸ್ ಎಲ್ಲ ಶಾಸಕರು ಮಂತ್ರಿಗಳು ಆ ಹೋರಾಟದಾಗಿದ್ರು. ಅವತ್ತು ಘೋಷಣೆ ಆಗಬೇಕಾಗಿತ್ತದು. ಈ ಜನರಿಗೆ ತ್ರಾಸ ಕೊಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಅವ್ರು ಮಾಡಿಲ್ಲ ತಿಳ್ಕೊಂಡು ಅನಿವಾರ್ಯವಾಗಿ ನಾವು ಈಗ ಮಾಡಕತ್ತೇವೆ ಅಷ್ಟೇ. ಇದು ಬಿಟ್ಟು ನಾವು ಹೋರಾಟ ಮಾಡಿ ತಿಂಡಿ ನಮಗೇನಿಲ್ಲ. ಬಾಯಿ ಚಟ ನಮಗೇನು ಭಾಷಣ ಮಾಡೋದು. ಜನರಿಗೆ ಮುಟ್ಟಬೇಕಷ್ಟೇ ನಮ್ಮ ಹೋರಾಟ ಫಲ. ಹಾಗಾಗಿ ಮಾಡಕತ್ತಿದ್ದೀವಿ. ಇವತ್ತು ನೇತೃತ್ವವನ್ನು ನಮ್ಮ ನಿಗಮರೇಶ್ವರ ಮಠದ ಕರುಣಾರ್ಥಿ ಅವರು ವಹಿಸಿದಾರೆ. ಹಾಗೆ ಕೈಲಾಸನಾಥ ಸ್ವಾಮೀಜಿ ಅವರು ವಹಿಸಿದಾರೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರು ಮತ್ತು ಇನ್ನೂ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಶಾಂತಿಗೌಡರು ಬರೋರಿದ್ದಾರೆ. ಇವತ್ತು ಬರೆದಿದ್ದು ನಾಳೆಗಂತೂ ಭಾಗವಹಿಸ್ತೀವಿ ಅಂತ ಹೇಳಿದಾರೆ ಅವರು. ಅದಕ್ಕೆ ಇವತ್ತು ನಾವು ಹೆಚ್ಚು ಪ್ರಚಾರ ಕೊಟ್ಟಿಲ್ಲ. ನಿನ್ನೆ ಶೂಟಿ, ಇವತ್ತು ಶೂಟಿ, ನಿನ್ನೆ ಶೂಟಿ. ಅದು ಗಡಬಡಿಯೊಳಗೆ ಕಾರ್ಯಕ್ರಮ ಮಾಡಬೇಕಾಯ್ತು. ಯಾಕೆ ಇದ್ರ ಮಾಡಿದೆವು ಅಂತ ಹೇಳಿದ್ರೆ ಮಂಗಳವಾರನ ಸಂಪುಟ ಸಭೆ ಐತಿ. ಈ ಕೂಗ ಅವ್ರಿಗೆ ಕೇಳಿ ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಒಂದು 2 ಲಕ್ಷ ಜಾಸ್ತಿ ಆದ್ರೂ ಕೂಡ ನಮ್ಮ ಹೋರಾಟ ಯಶಸ್ವಿ ಆಕೈತೆ. ಅದು ಅವ್ರು ಕೊಡೋಕೆ ಅಂತ ತೆಳಗೆ ಇಟ್ಕೊಂಡಿದ್ರು ಅಂದ್ರೆ ಇನ್ನೊಂದು 2 ಲಕ್ಷ ಎಕರೆ ಜಾಸ್ತಿ ಆದ್ರೂ ಸಹ ಆ ರೈತರಿಗೆ ಮುಟ್ತಕ್ಕಂಥ ಒಳ್ಳೆಯ ಕೆಲಸ ಆಕೈತೆ. ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ ಅಷ್ಟೇ. ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಇವತ್ತು ಈ ಹೋರಾಟದ ಉದ್ದೇಶಿಸಿ ನಮ್ಮ ನಂದಬಸವ ಚೌಧರಿ ಅವರು 3 ಕಂಡೀಷನ್ ಹಾಕಿ ಪರಿಹಾರಧನ ಕೊಟ್ಟರು. ಇವಾಗ ಹೆಚ್ಚಿನ ಪರಿಹಾರ ಕೋರ್ಟಿಗೆ ಹೋಗಬಾರ್ದು. ತಕ್ಕಳಿಗೆ ನಾವು 3 ಕಂಡೀಷನ್ ತೆಗೆದ ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ. ನಮ್ಮ ಕೊಲ್ಲಾರ್ದು 2 ಕಂಡೀಷನ್ ತೆಗೆದಾರ. ಈ ಕೋರ್ಟಿಗೆ ಹೋಗಿ ಕೊಡುವಂತ ಪರಿಹಾರ ಮಾತ್ರ ಬಾಕಿ ಐತಿ. ಅವಾಗ ನಮಗೆ 5 ಕೋಟಿ ಮೂಲ ಪರಿಹಾರ ಸಿಕ್ಕಿತ್ತು. ಕೋರ್ಟಿಗೆ ಹೋಗಿದ್ರೆ 10 ಕೋಟಿ ಆಕಿತ್ತು. ಇನ್ನು 5 ಕೋಟಿ. ಅದಕ್ಕೆ 5 ಕೋಟಿ ಅಲ್ಲಿ ಉಳಿದೈತಲ್ಲ, ಅದು ಇವತ್ತಿನ ಬೆಲೆ ಎಷ್ಟು ಆಕೈತೆ ಅಂದ್ರೆ 50 ಕೋಟಿ ಆಕೈತೆ. 5 ಕೋಟಿಗೆ 50 ಕೋಟಿ ಆಕೈತೆ. ಅದಕ್ಕೆ 50 ಕೋಟಿ ರೂಪಾಯಿಗಳನ್ನು 1498 ಮನಿ ಯಾರು ಕಳ್ಕೊಂಡ ಆ ಕಳ್ಕೊಂಡಂತ ಸಂತ್ರಸ್ತರಿಗೆ ಕಣ್ಣು ಮುಚ್ಚಿ ನೀವು ಕೊಡಬೇಕು 50 ಕೋಟಿ. ಇದು ನಿಮ್ಮ ದುಡ್ಡು ಅಲ್ಲಿದು, ನಿಮ್ಮ ದುಡ್ಡು ಅಲ್ಲಿದು. ಮತ್ತು ಆಲ್ಮಟ್ಟಿ ಡ್ಯಾಮ್ ಕೊಲ್ಲಾರ 1498 ಮನಿ ಬಿಟ್ಟರೆ ಯಾರಿಗೂ ಅನ್ಯಾಯ ಆಗಿಲ್ಲ. ಕೇವಲ ಕೊಲ್ಲಾರಕ್ಕಾಗಿ ನೀವೇ ಕೇಳಬಹುದು. 2012 ನಾ ಮಂತ್ರಿ ಇದ್ದಾಗ ಬೊಮ್ಮಾಯಿ ಅವರಿಗೆ, ಕಾರಜೋಳ ಅವರಿಗೆ, ಜಗದೀಶ್ ಶೆಟ್ಟರ್ ಹೇಳ ಫೈಲ್ ತರಿಸಿದ್ದೆ. ನಾವು ತರಿಸಿ ಸಂಪೂರ್ಣ ಚರ್ಚೆ ಮಾಡಿ ಮೇ 25ಕ್ಕೆ ಎಲೆಕ್ಷನ್ ಬರೋದು, ಮೇ 5ಕ್ಕೆ ಬರ್ತದು. 20 ದಿವಸ ಅಡ್ವಾನ್ಸ್ ಬರ್ತದು. ಹಿಂಗಾಗಿ ಅದು ಬಾಕಿ ಐತಿ. ಅದನ್ನು ಕೂಡ ತರಿಸಿ ಪಾಲನೆ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿ ನಮಗೆ ಹೊಸದಲ್ಲ. ಈ ಬ್ರಿಡ್ಜ್ ಮಾಡಾಗ ಉಪವಾಸ ಮಾಡೀವಿ, ನೀರಾವರಿ ಮಾಡಾಗ ಉಪವಾಸ ಮಾಡೀವಿ. ನನಗೆ ಕೇಳಿದ್ರೆ 72 ವರ್ಷ ಉಪವಾಸ ಹೆಂಗೆ ಕುಂದಿರ್ತಾರೆ ಅಂತ ಹೇಳಿ. ಆ ಎಲ್ಲ ತಾಕತ್ ಪಡ್ಕೊಂಡ್ರೆ ರಾಜಕೀಯ ಬಂದ್ರಿ ಅಂತ ಹೇಳಿದೆ. ನಾವು ದಿವಸ ಟ್ರೈನಿಂಗ್ ಮಾಡ್ತಾ ಬಗ್ಗೆ ಅಂತ ಹೇಳಿದೆ. ನಾವು ನಮ್ಮ ಮನೆಯವ್ರು ಕೇಳಿದ್ರೆ ಏನೇ ಉಪವಾಸ ಹಾಕತ್ತರ ನಮ್ಮ ಮಗ ನಮ್ಮ ಹೆತ್ತು ಕೇಳಿದ್ರು ಅವರು. ಮತ್ತೆ ಬದುಕಿ ಏನು ಮಾಡೋದು ಹಂಗಾದ್ರೆ ನಮಗೆ ನಮ್ಮ ಜನರಿಗೆ ಕಷ್ಟ ಆದ್ರೆ ನಮ್ಗೆ ಹೋಟ್ ಹಾಕಿದ್ರೆ ಕಷ್ಟ ಆದ್ರೆ ನಾವೇ ಬದುಕಬೇಕು. ಇಲ್ಲಿ ಏನು ಅರ್ಥ ಆಯ್ತು ಬದುಕಿಗೆ ಏನು ಅರ್ಥ ಆಯ್ತು? ಜಾತಿ ಮತ ಪಂಥ ಇಲ್ಲ, ಇಲ್ಲಿ ಪಕ್ಷ ಪಂಗಡ ಇಲ್ಲ. ಇಲ್ಲಿ ರೈತ ಸಂತ್ರಸ್ತರೇ. ಹೀಗಾಗಿ 21ನೇ ತಾರೀಕಿನಿಂದ ಅಮರ ಮುಗಿಸ್ಕೊಂಡಿರ್ತೀವಿ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ಎಲ್ಲ ಮಂತ್ರಿಗಳೇ, ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅರವಿಂದ್ ತಿಮ್ಮಾಪುರ್ ಅವರೇ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಸನ್ಮಾನ ಶ್ರೀ MB ಪಾಟೀಲ್ ರವರೇ, ಕಿವಿಗೊಟ್ಟು ಕೇಳ್ರಿ. ಇದು ಹೋರಾಟ ಬರೀ ಘೋಷಣೆ ಅಲ್ಲ. ಇಲ್ಲಿ ಸಂಗಮನಾಥರ ಮೇಲೆ ಹಾನಿ ಮಾಡಿ ಹೇಳ್ತೀವಿ, ದ್ಯಾಮೋದೇವಿ ಮೇಲೆ ಹಾನಿ ಮಾಡಿ ಹೇಳ್ತೀವಿ. 21ನೇ ತಾರೀಕಿಗೆ ನಮ್ಮ ಸಮೀಪದಲ್ಲಿ ಸಿಗ್ಲಿಕ್ಕಂದ್ರೆ ಇಲ್ಲಿ ನಾವು ಜೀವ ಹೋಗೋರಿಗೆ ಕೂಡ ಅಮರ ಉಪವಾಸ ಬಿಟ್ಟು ಹೇಳಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನ ಈ ಹೋರಾಟ ಮಾಡ್ತೀವಿ. ಇದಕ್ಕೆ ಎಚ್ಚರಗೊಂಡು ತಕ್ಷಣ ಆಡಳಿತ ಸಂಪುಟ ಸಭೆ ಒಳಗೆ ಈ ನಿರ್ಣಯ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನ ಮಾಧ್ಯಮದ ಮುಖಾಂತರ ನಾವು ಮಾಡ್ಲಿಕ್ಕೆ ಬಯಸ್ತೀವಿ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ ಬಂಧುಗಳಿಗೆ, ಈ ನೀರಾವರಿಯ ಹೋರಾಟಗಾರರು ಇವತ್ತು ರೈತರಿಗಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತೇನು ಹೋರಾಟ ಕೇಳಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ರೋಡನ್ನು ಬಂದ್ ಮಾಡ್ತಕ್ಕಂಥ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಅವ್ರ ನೇತೃತ್ವದಲ್ಲಿ ಇದು ಹೋರಾಟ ಬಹಳ ತೀವ್ರಗತಿಯಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯಿತು.
ರೈತರ ಬಗ್ಗೆ ಸ್ವಲ್ಪನೂ ಕೂಡ ಅವರ ಕಡೆ ಗಮನ ಕೊಡ್ತಾ ಇಲ್ಲ. ರೈತರ ಕಷ್ಟದಲ್ಲಿ ಭಾಗಿಯಾಗ್ತಾ ಇಲ್ಲ. ಯಾಕಂದ್ರೆ ಈ ಮುಳುಗಡೆ ಸಂತ್ರಸ್ತರ ಬಗ್ಗೆ ಈ ಸರ್ಕಾರದ ನೀರಾವರಿ ಮಂತ್ರಿ ಯಾಕಂದ್ರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲತ್ತೇನು ಗಾದಿ ಮಾತದ ಹಂಗ ಬರೀ ರೈತರ ಮೇಟಿ ವಿದ್ಯೆಗೆ ಅಷ್ಟ ವಣ್ಣ ಮರಿಯಲ್ಲಿ ಇವತ್ತು ಎಲ್ಲಾ ರಂಗದಲ್ಲಿ ಕೂಡ ರೈತರು ಇವತ್ತ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. DK ಶಿವಕುಮಾರ್ ಸವಾಲ್ ಆಗ್ತದೆ, ನಾನು ನೀವು ಯಾವ್ದಾರ ವಿಷಯ ತಗೊಂಡ ಚರ್ಚೆ ಮಾಡೋದಿದ್ರ ನಾವು ರೈತರನ್ನ ಮುಂದೆ ಕೊಂಡಿಸ್ತೀವಿ. ಯಾವ ವಿಷಯ ಕೊಡ್ತೀರಿ ಕೊಡ್ರಿ, ಆ ರೈತರ ಅವ್ರಿಗೆ ನಿಮಗೆ ವಾದ ಮಾಡಕ್ ಆಗೋದಿಲ್ಲ. ಅಷ್ಟು ಮಾಡಿದ ರೈತರು ಇವತ್ತ ಜ್ಞಾನಿಗಳಾಗಿದ್ದಾರೆ. ಇವತ್ತು ವಕೀಲರು ಕೇಳ್ತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ. ಅನ್ಯಾಯ ಆದಾಗ ವಕೀಲ ಕಡೆ ಹೋಗ್ಬೇಕಾದದ್ದು ಸರ್ವರಿಗೂ ಇದು ಬೇಕಾಗ್ತದೆ. ಪ್ರತಿ ಒಬ್ಬರಿಗೂ ಅನಿವಾರ್ಯ ಅದ, ತಮಗೂ ಕೂಡ ಅನಿವಾರ್ಯ ಅದ. ತಾವು ಸಾಕಷ್ಟು ತಮ್ಮ ಕೇಸ್ಗಳಲ್ಲಿ ನೀವು ವಕೀಲರಿಗೆ ಯಾಕೆ ಭೇಟಿಯಾಗಿರಂತ ವಕೀಲರಿಗೆ ಯಾಕೆ ಕೇಸ್ ಕೊಡ್ತಾ ಇದ್ದೀರಿ? ನೀವು ವಾದ ಮಾಡಬೇಕಾಗಿತ್ತು. ಅನ್ಯಾಯ ಆದಾಗ ವಕೀಲ ಕಡೆ ಹೋಗ್ತಕ್ಕಂಥ ಒಂದು ಪರಿಪಾಠ. ನೀವು ವಕೀಲರಿಗೆ ಕೂಡ ಅವಮಾನ ಮಾಡಿದ್ರಿ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಕೀಲರು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಿದ. ಇವತ್ತ ಈ ಭೂಮಿ ಬಗ್ಗೆ ಬಹಳ ಸ್ಥಳವಾಗಿ ಮಾತನಾಡ್ತೀರಿ. ಈಗ ತಾನೇ ಚರ್ಚೆ ಆಯ್ತು. ಈ ಭಾಗದ ಶಾಸಕರು ಮಂತ್ರಿಗಳದಾರ, ಬರೀ 35 ಲಕ್ಷ ಹಾಕಿ ನೀವ್ಯಾಕೆ ಹೇಳ್ತೀರಿ? ನಿಮ್ಮ ಜಮೀನಿಯನ್ನು ಕೊಡ್ತೀರೇನು 35 ಲಕ್ಷಕ್ಕ? ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳ ಮೀಟಿಂಗ್ ಬರಂಗಿಲ್ಲ. ನೋಡ್ರಿ ಎಷ್ಟು ಕೆಟ್ಟ ಪರಿಸ್ಥಿತಿ ಅದ ನಮ್ಮ ಬಿಜಾಪುರ ಜಿಲ್ಲೆಯ ವಿಚಾರ ಮಾಡಿ. ಇದು ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ, ಇದು ಒಂದೇ ಜಿಲ್ಲೆ ಮೊದಲ. ಉಸ್ತುವಾರಿ ಮಂತ್ರಿ ಮೀಟಿಂಗ್ ಬರಂಗಿಲ್ಲ ಅಂದ್ರ ನಿಮ್ಮ ಉದ್ದೇಶ ಏನ ನಿಮ್ದು? ಯಾಕಂದ್ರ ಮಾತೆ ಮತ್ತು ಮಾತೃಭೂಮಿ, ತಾಯಿ ಮತ್ತು ನಮ್ಮ ಭೂಮಿ, ನಮ್ಮ ಮಾತೃಭೂಮಿ ಮತ್ತು ಮಾತೆ ನಮಗ ಸ್ವರ್ಗಕ್ಕೆ ಸಮಾನ. ಮಾತೆಯನ್ನ ಮಾರೋದು ನಾವು ಇವತ್ತು ನಿಮ್ಗೆ ಕೊಡ್ತಾ ಇದೀವಿ ಅಂದ್ರ ನಮ್ಮ ಮಾತೆಯನ್ನೇ ಮಾರಿದಂಗ ಅಷ್ಟು ನಮಗೆ ನೋವಲ್ಲ. ಅದರ ಜೋಡಿ ನಮ್ಗೆ ಅನುಭವ ಸಂಬಂಧದ ಭೂಮಿ ಜೋಡಿ ನಮ್ಮ ತಾತ ಮುತ್ತೊಂದರಿಂದ ಭೂಮಿಯನ್ನ ಉಳ್ತಾ ಇದ್ದೀವಿ. ಆ ಭೂಮಿ ನಿಮ್ಗೆ ನಾವು ಕೊಡ್ತಾ ಇದೀವಿ ಅಂದ್ರ ಅದ್ರ ಬಗ್ಗೆ ನೀವು ಸರಳವಾಗಿ ಮಾತನಾಡ್ತೀರಿ. ನೀವು ಎಚ್ಚೆತ್ತು ಮಾತಾಡ್ಬೇಕು. ನಿಮಗೇನಾಗ್ಯದ ಅಂದ್ರ ಕೋಪ ಹೆಚ್ಚಾಗ್ಯದ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿರ್ಬೋದು, ಸರ್ಕಾರದ ಎಲ್ಲ ಶಾಸಕರಿಗೆ. ಯಾಕಂದ್ರ ಒಂದು ಗಾಳಿ ಮಾತದ, ಹಡದವಳಿಗೆ ಹೆರಿಗೆ ಇದೇನು ಗೊತ್ತಾಗ್ತದೆ. ಯಾಕಂದ್ರೆ ಇವೆಲ್ಲ ಅಗರ್ಭ ಶ್ರೀಮಂತರ ಮಕ್ಕಳ ಕಾಂಗ್ರೆಸ್ದಾಗ MLA ಹಾಕಿರಿ, ಮಂತ್ರಿ ಹಾಕಿರಿ. ನಮ್ ಬೆಳ್ಳೂರಂಗ ಅಲ್ಲ. ನೀವು ಬೆಳ್ಳೂರು ಸಾಹೇಬ್ರ ಹೆಂಗಂದ್ರ ಹಳ್ಳಿ ಒಳಗೆ ಹುಟ್ಟಿ ಒಕ್ಕಲ್ತನ ಮಾಡಿ ಭೂಮಿ ಕಳ್ಕೊಂಡಂತ ಫಲಾನುಭವಿ ಅದಾರ. ಯಾವ್ರಿಗೆ ಗಾದಿ ಮಾತ ಹಡದೊಳಗೆ ಹರಿಗೆ ಬೇರೆ ಗೊತ್ತಾರ, ಹಂಗ ಪ್ರತಿಯೊಂದು ಬೆಳ್ಳೂರಿಗೆ ನಿಮ್ಮಂತ ರಾಜಕಾರಣಿಗೆ ಇರುವುದಿಲ್ಲ. ಇವತ್ತು ಸರಳವಾಗಿ ಮಾತಾಡ್ತಕ್ಕಂಥ ಮಾತನ್ನ ನೀವು ಬಿಡಬೇಕಾಗಿತ್ತು ರೈತರ ಬಗ್ಗೆ. ಯಾಕಂದ್ರ ಇವತ್ತ ಗಾದಿ ಮಾತದ ಸರ್ವಜ್ಞನು ಕೂಡ ಹೇಳಿದಾನ, ಅನ್ನ ಕೊಡ್ತಕ್ಕಂಥ ದೇವ್ರ, ಅನ್ನ ಕೊಡ್ತಕ್ಕಂಥ ರೈತ ದೇವ್ರ. ಅನ್ನ ಇಲ್ದಂದ್ರ ದೇಶ ನಡೆಯಂಗಿಲ್ಲ. ಮೇಟಿ ವಿದ್ಯೆಯಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ದಾಟಿ ನಡೆದಿದ್ದಲ್ಲ ದೇಶ. ಅಂದ್ರೆ ದೇಶಕ್ಕೆ ರೈತ ಬೆನ್ನೆಲುಬು ಮಾತಾಡ್ತೀವಿ ನಾವು. ಆದ್ರೆ ರೈತನ ಬಗ್ಗೆ ನೀವು ಸರಳವಾಗಿ ಮಾತಾಡ್ತಕ್ಕಂಥದ್ದನ್ನು ಬಿಡ್ಬೇಕು. ಮುಳುಗಡೆ ಸಂತ್ರಸ್ತರಿಗೆ ನಾನು ಮಣ್ಣು ಹೋಗಿದ್ದೆ, ಮೊದಲದಲ್ಲಿ ಹೋಗಿದ್ದೆ. ನಾನು ಸ್ವರ್ಗ ವಕೀಲರ ತೋಟದಾಗ ತಾಯಿ ತಿರ್ಕೊಂಡು ಹೋಗಿದಾಗ ಅಲ್ಲಿ ಬಂದು ನಡೀತಕ್ಕಂಥ ವ್ಯವಹಾರ ನೋಡಿನೇ. ಅಲ್ಲಿ 45 ಲಕ್ಷ 50 ಲಕ್ಷ ರೈತರಿಗೆ ಜಮೀನು ಕೇಳ್ತಾ ಇದ್ರು. ವ್ಯಾಪಾರ ನಡೆದಂತ ವ್ಯಾಪಾರ ನಡೆದವಲ್ಲಿ. ಈಗ ನೀವು ಒಂದು ಮಾತು ಹೇಳ್ತೀರಿ, ಇಲ್ಲ ಬೆಂಗಳೂರಿದಾಗ ರೇಟ್ ಇಲ್ಲ ತೇಸಿಂದ. ಹಂಗಾರೆ ಒಂದು ಕೆಲಸ ಮಾಡ್ರಿ, ಎಷ್ಟು ಮುಳುಗಡೆ ಆಕೈತಿ ಆ ಮುಳುಗಡೆ ಸಂತ್ರಸ್ತರಿಗೆ ಬೆಂಗಳೂರಿನಾಗ ಜಮೀನು ಕೊಟ್ಟು ಬಿಡ್ರಿ, ನಾವು ತಗೊಳಕ್ ತಯಾರಿದ್ದೀವಿ. DK ಶಿವಕುಮಾರ್ ಹೇಳಕ್ ಇಚ್ಛೆ ಪಡ್ತೀವಿ. ಇವತ್ತು ಭೂಮಿಯ ಜಮೀನು ಬಹಳಷ್ಟು ತುಟ್ಟಾಗ್ತಾ ಇವೆ. ಕಳೆದ 4 ವರ್ಷದಿಂದ 25 ಲಕ್ಷ ರೂಪಾಯಿ ಇತ್ತು. ಈಗ ಒಂದು ವರ್ಷಕ್ಕೆ ಡಬಲ್ ಆಗ್ತಕ್ಕಂಥ ಬದಲಾವಣೆ ನಡೆದ ಭೂಮಿ ಒಳಗೆ. ಅದಕ್ಕೆ ಇವತ್ತು ಮುಳುಗಡೆ ಸಂತ್ರಸ್ತಿಗೆ ನ್ಯಾಯ ಕೊಡ್ಲೇಬೇಕು. ಯಾಕಂದ್ರೆ 1 ಹಂತ 2 ಹಂತ 3ನೇ ಹಂತ. ಇವತ್ತ ನೀವು 3ನೇ ಹಂತದ ಬಗ್ಗೆ ಚರ್ಚೆ ಮಾಡೋ ಜೊತೆಗೆ 1 ಮತ್ತು 2ನೇ ಹಂತದ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. 1 ಮತ್ತು 2ನೇ ಹಂತದ ಮುಳುಗಡೆ ರೈತರು ಇವತ್ತು ಕೋರ್ಟ್ನಿಂದ ಅವಾರ್ಡ್ ಆಗಿದಾವ, ಕೋರ್ಟ್ ಆದೇಶ ಆಗೈತಿ. ಆ ಸಂಬಂಧಪಟ್ಟ ರೈತರಿಗೆ 25% ಸಾಕಷ್ಟು ರೈತರಿಗೆ, 40% ಕೆಲವೊಂದು ಸಲ ಹಲವಾರು ರೈತರಿಗೆ, 50% ಸಾಕಷ್ಟು ರೈತರಿಗೆ ನೀವು ಪೇಮೆಂಟ್ ಮಾಡ್ರಿ ಅಂತ ಕೋರ್ಟ್ ಸರ್ಕಾರಕ್ಕೆ ಆದೇಶ ಮಾಡಿದ್ರು ಕೂಡ ಇವತ್ತು ಇಲಾಖೆ ಒಳಗೆ ಹೋಗಿ ಕೋರ್ಟ್ ಮುಖಾಂತರ ವಕೀಲರು ನಿಮ್ಮ ಕಾರ ಜೀಪ ಜಪ್ತಿ ಮಾಡಕ್ ಅಷ್ಟ ಇಲಾಖೆ ಅವ್ರದ. ನೀವೆಲ್ಲಿದ್ದೀರಿ?
ಇಂಥ ಒಂದು ಪರಿಸ್ಥಿತಿ ಒಳಗೆ ಎರಡನೇ ಹಂತದ ಸಾಕಷ್ಟು ನಾವು ಬಿಜಾಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಕಾಲುವೆ ಅಡ್ಡಿಗೆ ಮಾಡಿದಿರಿ. ಒಬ್ಬೊಬ್ಬ ರೈತರಿಗೆ 1 ಎಕರೆ 2 ಎಕರೆ ಜಮೀನು ಅದ. ಈ ಕಾಲುವೆ ಟಿಕ್ ಮಾಡೋದ್ರಿಂದ ಅವ್ರ ಜಮೀನು ಹೋಗ್ಬಿಟ್ಟೆ, ಏನೂ ಇಲ್ಲ 10 ವರ್ಷದಿಂದ ಅವ್ರಿಗೆ ನೀವು ಅನುದಾನ ಬಂದಿಲ್ಲ, ಅವ್ರಿಗೆ ಪರಿಹಾರ ಬಂದಿಲ್ಲ. ಈಗ ಸ್ವಲ್ಪ ದಿನಗಳ ಹಿಂದೆ ಅವ್ರಿಗೆ ಅವಾರ್ಡ್ ಆಗಿದಾವ್. ಅವಾರ್ಡ್ ಕೊಡುವಂತ ಕೆಲಸಕ್ಕೂ ನೀವು ಕೈ ಆಗ್ತಾ ಇಲ್ಲ, ಬರೀ ನೀವು ನಾಟಕ ಮಾಡಕೈತೀರಿ. ನಾನು ಪ್ರೆಸ್ ಮೀಟ್ನಾಗ ಹೇಳಿದ್ದೀನಿ, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಕಾಂಗ್ರೆಸ್ ನಾಟಕ ಕಂಪನಿ ಅಂತಕ್ಕಂಥ ಒಂದು ವಾತಾವರಣ ರಾಜ್ಯದಲ್ಲಿ ಕ್ರಿಯೇಟ್ ಆಗಿತ್ತು. ಇಂಥ ಒಂದು ಪರಿಸ್ಥಿತಿ ಒಳಗ ನೀವು ಎಚ್ಚೆತ್ಕೊಳ್ಳದ ಹೋದ್ರ ಇವತ್ತು ಇಲ್ಲಿವರೆಗೆ ಬಹಳಷ್ಟು ನಾಟಕ ಆಗಿದಾವ. ಬಾಗಲಕೋಟೆಯಲ್ಲಿ ಕೂಡ ಹೋರಾಟ ಆಯ್ತು, ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಾಗ ಅವಾಗ ಕಾಂಗ್ರೆಸ್ಸಿನ ಶಾಸಕರು ನಾಯಕರು ಅವರು ಡ್ರಾಮಾ ಮಾಡಿದ್ರು. ಅಲ್ಲಿ ಕೆಲವು ರೈತರನ್ನ ಬೆಳಗಾವಿ ಕರೆಸಿ ಆ ಸ್ಟ್ರೈಕ್ ಅನ್ನು ಎಬ್ಬಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆದ್ರೆ ಪರಿಹಾರ ನ್ಯಾಯ ಸಿಗಲಿಲ್ಲ. ಈ ರೀತಿ ಒಟ್ಟಾರೆ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಮ್ಮ ತಲೆ ಒಳಗಳಿಲ್ಲ. ಸುಮ್ಮನೆ ನಾಟಕ ಮಾಡಕೋತ ಇನ್ನೊಂದು 2 ವರ್ಷ ಹೋಗ್ಬೇಕಂತ ಮಾಡಿರಿ ನೀವು. ಆದ್ರೆ ರೈತರು ಇವತ್ತು ತೆಗೆದುಕೊಂಡಂತ ಹೋರಾಟ ಬೆಳ್ಳುಬ್ಬಿ ಅವ್ರ ನೇತೃತ್ವದಾಗ ನೀವು ಸರಿಯಾಗಿ ನ್ಯಾಯ ಕೊಡದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ನೀವು ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ಕಾಲದೊಳಗೆ ಸುಮಾರು 30 ವರ್ಷಗಳ ಹಿಂದೆ ಬೆಳ್ಳುಬ್ಬಿ ಅವರು ಒಂದು ಹೋರಾಟದ ಫಲವಾಗಿ ಇವತ್ತೆಲ್ಲ ಬಸ್ಸುಗಳು ಇವತ್ತು ಹೈವೇ ಆಗೈತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅವರು 99ರಲ್ಲಿ ಮಂತ್ರಿ ಶಾಸಕರಾಗಿ ಆಯ್ಕೆ ಆದ ತಕ್ಷಣ ಸರ್ಕಾರಗಳು 90,000 ರೂಪಾಯಿ 1 ಎಕರೆಗೆ ನೀರಾವರಿಗೆ ಪರಿಹಾರ ಕೊಡಕತ್ತಿದ್ರು. ಅವಾಗ ಇವರು ರೈತರ ಜೊತೆ ಕೂಡಿ ಹೋರಾಟವನ್ನು ಮಾಡಿದ್ರೆ 1,14,000 ರೂಪಾಯಿ ರೈತರಿಗೆ ಪರಿಹಾರವನ್ನು ಕೊಡಿಸಿರ್ತಕ್ಕಂಥ ನಾಯಕರು ಬೆಳ್ಳುಬ್ಬಿ ಅವರು ಅಂತಕ್ಕಂಥ ಬಹಳ ಅಭಿಮಾನದಿಂದ ಹೇಳಿಕೆ. ಮತ್ತು ಮುಂದೆ 1,14 ಆಗಿಂದ 1,48 ಕೂಡ 1 ಎಕರೆಗೆ ಸರ್ಕಾರ 1 ಎಕರೆಗೆ ಅವಾಗ ನೀರಾವರಿ ಹೋರಾಟದಿಂದನೇ ಸರ್ಕಾರಗಳು ರೈತರನ್ನ ಮೇಲೆತ್ತಲಿಕ್ಕೆ ಅನಾದಿ ಕಾಲದಿಂದ ನಾವು ನೋಡಿರ್ತಕ್ಕಂಥದ್ದು. ಈಗಿನ ಸರ್ಕಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಮಂತ್ರಿಗಳದಾರ. ಅಂದ್ರೆ ಅವ್ರಿಗೊಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಕರ್ನಾಟಕ ರಾಜ್ಯದ ನೀರಾವರಿ ಮಂತ್ರಿಗಳು ಅಥವಾ ದಕ್ಷಿಣ ಕರ್ನಾಟಕದ ನೀರಾವರಿ ಮಂತ್ರಿಗಳು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಆಲಮಟ್ಟಿ ಡ್ಯಾಮ ತುಂಬಿ 1 ತಿಂಗಳಿಗೆ ಇಲ್ಲಿ ಬಾಗಿನರ್ಪಣೆ ಮಾಡಕ್ಕೆ ಬರ್ತೀರಿ. ನೀವು ಕರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಡಿ.ಕೆ. ಶಿವಕುಮಾರ್ ಅವರ ಎದಿ ಮುಟ್ಕೊಂಡು ಹೇಳ್ರಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 2 ವರ್ಷ ಅಧಿಕಾರಕ್ಕೆ ಬಂದಿಂದ 10 ರೂಪಾಯಿ ರೇಟ್ ಇಲ್ಲೋ ಅಂತಕ್ಕಂಥದ್ದನ್ನು ನೀವು ಆತ್ಮಾವಲೋಕನ ಮಾಡ್ಕೋರಿ ಅಂತೇಳಿ ಈ ಸಂದರ್ಭದೊಳಗೆ ಉತ್ತರ ಕರ್ನಾಟಕ ರೈತರ ಪರವಾಗಿ ನಿಮ್ಮೆಲ್ಲ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದ್ರೆ 2013ರಿಂದ 2018 ತನಕ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ ನಮ್ಮ ರೈತರು ಮುಳುಗಡೆ 100 ನಕ್ಕೈತೆ ಅಂತೇಳಿ ಭಯಂಕರ ಎಲ್ಲಿ ಬೇಕಲ್ಲಿ ಹೊಲ ತಗೊಂಡು ಸಾಲ ಮಾಡಿ ಇವತ್ತಿನ ತನೂ ಇದ್ದು ಹೊಲಾನು ಹೋಗಾಕತ್ತಾವ, ತಗೊಂಡು ಹೊಲಾನು ಹೋಗಾಕತ್ತಾವ. ಅಂದ್ರೆ ನಂಬಿಕೆ ಇಟ್ಟು ಕೆಲಸ ಮಾಡಿ ರೈತರ ಪರಿಸ್ಥಿತಿ ಇವತ್ತು ಹಿಂಗೆ ಆಗಾಕತ್ತೈತಿ. ಅದಕ್ಕೆ ಬರೀ ಒಂದು 10 ಸರಿ ಒಂದು ಬರೀ ಸಂಪೂರ್ಣ ಸಭೆ ಕರೆಯಾಕತ್ತೀರಿ, ಬರೀ ಕೊಡ್ತೀನಿ ಅಂತೇಳಿ. ಆದ್ರೆ ಹಂಗೆ ಆಗಬಾರ್ದು. ನೀವೇನಾದರೂ ಸುಮಾರು 1 ಎಕರೆಕ್ಕೆ 55 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದನ್ನು ಬೆಳ್ಳುಬ್ಬಿ ಅವರ ಒಂದು 55 ಲಕ್ಷ ರೂಪಾಯಿ ನೀರಾವರಿಗೆ, 45 ಲಕ್ಷ ರೂಪಾಯಿ ಒಣಬೇಸಾಯಿಗೆ, ಅದು ಅತ್ಯಂತ ರೈತರ ಕಳಕಳಿಯಾಗಿರ್ತಕ್ಕಂಥ ವಿನಂತಿ ಅದ. ಇದನ್ನ ನೀವು ಈಡೇರಿಸಬೇಕು. ಮತ್ತು ಕೋಲಾರದ ನೋಡ್ರಿ ಎಲ್ಲ ಕಡೆ ಪರಿಹಾರ ಕೊಟ್ಟಿರಿ, ನಮ್ಮೂರಿಗೆ ಹೆಚ್ಚುವರಿ ಪರಿಹಾರ ಕನ್ನೆ ಆಗೈತಿ. ಅದನ್ನು ಕೂಡ ಮುಳುಗಂಡು ಈ ಮುಳುಗಡೆ ಸಂತ್ರಸ್ತರು ಇವತ್ತು ಕರ್ನಾಟಕದ ಇವತ್ತು ವಿಜಯಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ನೀರಾವರಿ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಅನ್ನದಾತರು ಕೂಡ ಮನೆ ಮಠಗಳನ್ನು ಕಳ್ಕೊಂಡು ಇವತ್ತು ನಿರಾಶ್ರಿತರಾಗಿದ್ದಾರೆ. ನೋಡ್ರಿ, ಒಂದು ಜೀವವನ್ನು ಹೊಡೆಯುವುದು ಎಷ್ಟು ಪಾಪತ್ತೈತಿ, ಅಷ್ಟೇ ಅವರು ಹೊಲ ಮನೆಗಳನ್ನು ಕಳ್ಕೊಂಡು ಆದರೂ ಕೂಡ ದೇಶಕ್ಕೆ ರೈತರಿಗೆ ತ್ಯಾಗ ಮಾಡ್ಬೇಕಂತಕ್ಕಂಥ ಮನೋಭಾವ ಇರ್ತಕ್ಕಂಥ ರೈತರನ್ನ ನೀವು ಇಷ್ಟು ದಿವಸ ಶೋಷಣೆಗೊಳಪಡಿಸಿರಿ. ಅದು ಮುಗ್ದದ. ಅದಕ್ಕೆ ಇನ್ನೊಂದು ಭಾಳ ಅಂದ್ರೆ ಒಂದು 2.5 ವರ್ಷ ಏನು 1.5 ವರ್ಷ ಅಧಿಕಾರ ಐತೋ ಅಷ್ಟು ಅವಧಿ ಒಳಗೆ ಕರೆ ನೀವು ರೈತ ನಾಯಕರು ರೈತರ ಪರವಾಗಿರ್ತಕ್ಕಂಥವ್ರು ಅದಿರಪ್ಪ ಅಂತಂದ್ರೆ 55 ಲಕ್ಷ ರೂಪಾಯಿ ಪರಿಹಾರ, 45 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಉತ್ತರ ಕರ್ನಾಟಕದ ನೀರಾವರಿ ಮಂತ್ರಿಗಳು ಕೂಡ ನೀವು ಅನಿಸ್ಕೋರಿ ಅಂತಕ್ಕಂಥದ್ದನ್ನು ಈ ಭಾಗದ ರೈತರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ, ಮತ್ತು ಈ ಭಾಗದ ಎಲ್ಲ ರೈತ ಹೋರಾಟಗಾರರಿಗೂ ಕೂಡ ನಮ್ಮ ಬರೀ ನಾವು ಬಂದು ಇವತ್ತು ಹೊಳ್ಳಿ ಹೋಗುದಲ್ಲ, ಏನೋ ಅವರು ಇನ್ನೂ 2-3 ದಿವಸ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಉಪವಾಸ ಕೂಡ ತಯಾರಾದೆವು, ಪ್ರಸಂಗ ಬಂದ್ರೆ ಜೀವ ಕೊಡಕ್ಕೂ ತಯಾರಾದೆವು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಇವತ್ತು ಪ್ರಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇವತ್ತು ಏನಾಗತ್ತೈತಪ್ಪ ಅಂತಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಸೇತುವೆ ಇಲ್ಲ ಅಕ್ಕಿತ್ತಿಲ್ಲೋ ಏನು ಬೇರೆ ಕಡೆ ಅಕ್ಕಿತ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಇವತ್ತು ಇಷ್ಟೆಲ್ಲ ಸೇತುವೆ ಇವತ್ತು ಒಂದು ಒಳ್ಳೆ ಹೈವೇ ಆಗ್ಬೇಕಂತಂದ್ರೆ
ಬೆಳ್ಳುಬ್ಬಿ ಅವರು ಒಂದು ಎಲ್ಲ ರೈತರ ಒಡನಾಡಿಗಳಾಗಿ ಇವತ್ತು ಹೋರಾಟ ಮಾಡಿದ್ರೆ ಫಲವಾಗಿ ಇವತ್ತು ಈ 518 ಸೇತುವೆ ಇಲ್ಲಿ ಹೈವೇ ಕೂಡ ಆಗೈತಿ. ಅದಕ್ಕೆ ನಮಗೂ ಕೂಡ ಖಂಡಿತವಾಗಿ ನಂಬಿಕೆ ಅದ. ಏನು ಹೋರಾಟದ ಫಲವಾಗಿ ಸರ್ಕಾರ 55 ಲಕ್ಷ 45 ಲಕ್ಷ ರೂಪಾಯಿ ಖಂಡಿತವಾಗ್ಲೂ ಪರಿಹಾರ ಕೊಡ್ತೈತಿ ಅಂತಕ್ಕಂಥದ್ದನ್ನ ಅದಕ್ಕೆ ನೀವೆಲ್ಲ ರೈತರಿಗೆ ಆಸೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ಮತ್ತು ಬಾಗಲಕೋಟೆ ಜಿಲ್ಲೆಯ ಅಖಂಡ ಜಿಲ್ಲೆಯಲ್ಲಿ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಯೋಗ್ಯವಾದ ಬೆಲೆಯನ್ನು ಕೊಡಬೇಕಂತ ಇವತ್ತಿನ ಈ ಹೋರಾಟದ ನೇತೃತ್ವನ ಹೊತ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ SK ಬೆಳ್ಳುಬ್ಬಿ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರಿರ್ತಕ್ಕಂಥ ಅಂಗಡಿಯವರ ನೇತೃತ್ವದಲ್ಲಿ, ಎಲ್ಲ BJP ಮುಖಂಡರ ನೇತೃತ್ವದಲ್ಲಿ ಇವತ್ತೇನು ಹೋರಾಟವನ್ನು ರಸ್ತೆಯನ್ನು ಬಂದ್ ಮಾಡುವ ಮುಖಾಂತರ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದು ಶ್ಲಾಘನೀಯ. ಯಾಕಂದರೆ ಸುಮಾರು 1964ರಿಂದ ಆಲ್ಮಟ್ಟಿ ಡ್ಯಾಮನ್ನು ಉದ್ಘಾಟನೆ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉದ್ಘಾಟನೆ ಮಾಡಿದೆ. ಇವತ್ತಿನ ತನೂ ನಮ್ಮ 95 ಹಳ್ಳಿಗಳು ಏನು ಮುಳುಗಡೆ ಆಗ್ತಾವ, ಆ ಮುಳುಗಡೆ ಸಂತ್ರಸ್ತರ ಬೇಡಿಕೆಗಳು ಈಡೇರೇ ಇಲ್ಲ. ಹಂತವಾಗಿ ಎಕರೆಗೆ 83ರಾಗ ಎಕರೆಗೆ 3,000 ಕೊಟ್ಟರು ಆಗುತ್ತ ಒಂದು ತೃಪ್ತಿನ ಪಡೆದೇವು ನಾವು. ಇವತ್ತಿನ ಜಮೀನು ಹೊರಗಡೆ ಹೋಗಿ ನೋಡಿದ್ರೆ ಈ ಹಾವೇದ ಮೇಲೆ ಎಲ್ಲರ ಬಂದೇವು ಅಂದ್ರೆ 1 ಎಕರೆಗೆ 1 ಕೋಟಿ 2 ಕೋಟಿ ಹೇಳ್ತಾರೆ ನಮ್ಗೆ. ನಾವು 3 ತಲೆಮಾರಿನಿಂದ ಇವತ್ತು ನಾವು ನಿರಾಶ್ರಿತರಾಗೇವೆ. ನಮ್ಮ ತಂದೆಯವರು ಮುಳುಗಡೆ, ನಾವು ಮುಳುಗಡೆ, ಮುಂದೆ ನಮ್ಮ ಮಕ್ಕಳು ಸಹಿತ ಮೆಟ್ಟಿಗೆ ಹತ್ತಬೇಕಾದ್ರೆ 3 ತಲೆಮಾರು ಬೇಕು, ನಾವು ಸುಧಾರಿಸ್ಕೋಬೇಕಾದ್ರೆ. ಅಂತಾದ್ರಲ್ಲಿ ಇವತ್ತು ಪುಣ್ಯಾತ್ಮರು 50 ಲಕ್ಷ 55 ಲಕ್ಷ ಬೇಡಿದವ್ರಿಗೆ ಮಹಾ ದೊಡ್ಡದಾಗೈತಿ. ಅದೇ ಅವ್ರ ಜಮೀನುಗಳು ಇಲ್ಲಿ ಎಲ್ಲಿ ಬೇಕಲ್ಲಿ ತೊಗೊಂಡಾರ ಮುಳುಗಡೆದವ್ರು ರಾಜಕೀಯ ನಾಯಕರು ನಾವು ನೋಡ್ತೇವೆ. ಅವರು ನೀವು ಈಗೇನು ಇದೇ ರೇಟ್ ಇಲ್ಲ, 50 ಲಕ್ಷ ಕೊಡ್ತಾರೆ ಕೊಡ್ಬೇಕಂತ ಅವ್ರಿಗೆ ಕೇಳ್ತೇವೆ ನಾವು. ಮೊನ್ನೆ ಪುಣ್ಯಾತ್ಮ ಸದನದೊಳಗೆ ಮೊನ್ನೆ ಮುಗಿಯೋ ಕಾರ್ಯಕ್ರಮ ಅದು ಮೊನ್ನೆ ಮುಗಿದಕ್ಕಿತ್ತು. 35 ಲಕ್ಷ ಆದ್ರೆ ಸಾಕಂತ ಹೇಳಿದ್ರು ನಮ್ಮ ಒಬ್ಬ ಜನಪ್ರತಿನಿಧಿ. 35 ಲಕ್ಷ ಆದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಕೊಡೋದೇನು ಬೇಕಾಗಿಲ್ಲ, ನಮ್ಮ ರೈತರೆಲ್ಲ ಒಪ್ಪಿಸ್ತಾನೆ ಅಂತ ಹೇಳಿದ್ರು. ಅದ್ರಾಗ ಪುಣ್ಯಾತ್ಮ MP ಪಾಟೀಲ್ ಅಂತೂ ಫಂಕ್ಷನ್ಗೆ ಹೋಗಿಲ್ಲ. ಅಂಥ ದೊಡ್ಡ ಸಭೆ ಕರೆದ್ರು ಸಹಿತ ಇಬ್ಬರು ಹೋಗಿಲ್ಲ. 29 ಹಳ್ಳಿಗಳು ಹೋಗ್ತಾವೆ ಈ ಬಿಜಾಪುರ ಜಿಲ್ಲೆಯೊಳಗೆ. ಬಬಲೇಶ್ವರ ಮತಕ್ಷೇತ್ರ 14, ನಮ್ಮ ಬಾಗೇವಾಡಿ ಮತಕ್ಷೇತ್ರದಲ್ಲಿ 6, ಕೊಲ್ಲಾರ ಮತಕ್ಷೇತ್ರದಲ್ಲಿ 6, ನಿಡಗುಂದಿಯಲ್ಲಿ 9, ಒಟ್ಟು 29 ಹಳ್ಳಿಗಳು ಹೋದ್ರೆ ಸಹಿತ ನಿಡಗುಂದಿ ಸದ್ಯಕ್ಕೆ ಒಂದು ಮೇಲೆ ಹೊಸೂರ 2 ನಮ್ಮ ಜಿಲ್ಲೆಯಲ್ಲಿ ಹೋಗ್ಬೇಕು. 22 ಹಳ್ಳಿಗಳ ಸ್ಥಳಾಂತರ ಆಗಬೇಕು. ಈಗ ಹೊಸದಾಗಿ 22 ಹಳ್ಳಿಗಳು ಹೋಗ್ಬೇಕು. ಆ 22 ಹಳ್ಳಿಗಳಿಗೆ ನಿಡಗುಂದಿನ ತಿಳಿಯಾಗಿಲ್ಲ ಅವ್ರಿಗೆ. ನಿಡಗುಂದಿ ದೊಡ್ಡ ಊರ, ಎಲ್ಲ ಜಮೀನು ಹೋಗ್ತಾವೆ, ಊರ್ನು ಹೋಗ್ತೈತೆ. ಅವ್ರ ಇದ್ರ ಸದ್ಯಕ್ಕೆ ಮಾಡಬೇಕಾಗಿತ್ತು. ಇವತ್ತು ನಾವೇನು 55 ಲಕ್ಷ ಬೇಡಿದ್ದು ಅವ್ರಿಗೆ ಮಹಾ ದೊಡ್ಡದಾಗಿತ್ತು. ಮೊನ್ನೆ ಮುಗಿಯುವಂಥ ಸಭೆಯೊಳಗೆ 35 ಕೊಟ್ಟರೆ ಸಾಕು ಅಂತ ಏನು ಹೇಳಿದ್ರಲ್ಲ, ದಯಮಾಡಿ ತಮ್ಮೆಲ್ಲ ಜಮೀನುಗಳದಾವು, ತಮ್ಮೆಲ್ಲ ಸುತ್ತಮುತ್ತಲ ಜಮೀನು ಇದಾವೆ ನೋಡು, ನೀವು ಅದನ್ನ ಕೊಡ್ರಿ ನೀವೆಲ್ಲ. ನಾವೆಲ್ಲ ನೋಡ್ತೇವೆ, ಪತ್ರಿಕೆಯಲ್ಲಿ ನೋಡ್ತೇವೆ. ಈ ಪ್ರೆಸೆಂಟ್ ನಮ್ಮ ಶಾಸಕರವರು 3-4 ಸಲ ಈಗ ನಮ್ಮ ಕಂಟಿನ್ಯೂ ನಮ್ಮನ್ನ ಏಕ ಅವ್ರು ಅದಾರ. ಇದ್ರ ಸಹಿತ ರೈತರ ಕಳಕಳಿ ಅವ್ರಿಗೆ ಸ್ವಲ್ಪ ಇಲ್ಲ ಅಂತ ಹೇಳಿ ನಾವು ಹೇಳಕತ್ತೇವೆ. ಯಾಕಂದ್ರೆ ರೈತರಂದ್ರೆ ಏನೋ ತಿಳ್ಕೊಂಡಿಲ್ಲ, ರೈತರಂದ್ರೆ ಏನೋ ತಿಳ್ಕೊಂಡಿಲ್ಲ. ಅದಕ್ಕೆ ಈಗ ಏನು ನಾವು ಅದೇವಿ, ನಮಗೆಲ್ಲ 55 ಲಕ್ಷ ನೀರಾವರಿ ಬರಬೇಕು, ಒಣ ಬೇಸಾಯಕ್ಕೆ 45 ಲಕ್ಷ ಕೊಡಲೇಬೇಕು. ಈ ಪುನರ್ವಸತಿ ಅಧಿಕಾರಿಗಳಿಗೆ ಇನ್ನೂ ನಮ್ಮ ರೈತರಿಗೆ ಕೊಲ್ಲಾರದ 1478 ಮನೆಗಳಿಗೆ ಎಲ್ಲ ಈ ಬಿಳಿಗಿ ತಾಲೂಕಿನ ಟಕ್ಕಳಿಗೆ ಅವೆರಡಕ್ಕೂ ಕೋರ್ಟ್ನ ಪರಿಹಾರ ಕೊಡಲಿಲ್ಲ. ಸಾಹೇಬರುಗಳು ಹೋರಾಟ ಮಾಡಿದ್ರು. ಸರ್ಕಾರಕ್ಕೆ ಬಂದಿರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅದರಲ್ಲಿ ನಮ್ಮ ಜನರು, ಅವಳಿ ಜಿಲ್ಲೆಯ ಜನರು ಸರಿಸುಮಾರು ಒಂದು 11 ಜನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಂತ್ರಿಗಳಾಗಿ ಆಯ್ಕೆ ಆಗಿದ್ದಾರೆ. ಇದ್ರೂ ಕೂಡ ನಮ್ಮ ಜನರ ಒಂದು ಕಷ್ಟ ಭಾವನೆಗಳನ್ನ ಇನ್ನೂ ಕೂಡ ಅವರು ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಕಳೆದ 2 ವರ್ಷದಿಂದ ಅಧಿಕಾರದಲ್ಲಿ ಇದ್ರೂ ಕೂಡ ಅವ್ರಿಗೆ ಇನ್ನೂ ಒಂದು ನಮ್ಮ ರೈತರ ಕೂಗು ಅಳಲು ಅವ್ರಿಗೆ ಇನ್ನೂ ಕೇಳ್ತಾ ಇಲ್ಲ. ಅಂದ್ರೆ ಇನ್ನೂ ಯಾವಾಗ ಕೇಳ್ತದೆ ನಾವು ಇದನ್ನ ಪ್ರಶ್ನೆ ಮಾಡ್ಬೇಕು ಇವತ್ತು. ಯಾಕಂದ್ರೆ ಇನ್ನೊಂದು ವರ್ಷ 6 ತಿಂಗಳ 1.5 ವರ್ಷದಲ್ಲಿ ಮತ್ತೆ ಚುನಾವಣೆ ಬರ್ತೈತಿ. ಮತ್ತೆ ಗೊಳ್ಳು ಭರವಸೆಗಳನ್ನ ಆಶ್ವಾಸನೆಗಳನ್ನ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗ್ತಾರೆ ಅವರು. ಯಾಕಂದ್ರೆ ಅದಾಗಬಾರ್ದು. ಈಗ ನಮ್ಗೆಲ್ಲ ಗೊತ್ತೈತೆ 524 ಕಳೆದ BJP ಸರ್ಕಾರದ ಅವಧಿಯೊಳಗೆ 1 ವರ್ಷ ಇರಾಕ್ಲೇನ ಅವರ 524 ಮಾಡ್ತೀವಿ ಅಂತೇಳಿ ಎಲ್ಲ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಮತ್ತೆ ನಮ್ಮ ಪ್ರತಿ ವರ್ಷ ನಮ್ಮ ಕೃಷ್ಣಿಗೆ 10,000 ಕೋಟಿ ರೂಪಾಯಿಯನ್ನ ಗೋವಿಂದ ಕಾರಜೋಳ ಸಾಹೇಬ್ರು ಸರಿಸುಮಾರು ಒಂದು 20-25 ಸಾವಿರ ಕೋಟಿ ಖರ್ಚು ಮಾಡ್ಯಾರ ಬಾಗಲಕೋಟೆ ಜಿಲ್ಲೆಗೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಇನ್ನೂ ಸರ್ವೆ ಆಗಿದ್ದಿಲ್ಲ, ಯಾವುದೇ ರೈತರಿಗೆ ನೋಟಿಸ್ ಬಂದಿದ್ದಿಲ್ಲ. ಹೀಗಾಗಿ ಇನ್ನೂ ನಮ್ಮ ರೈತರಿಗೆ ಈ ಕಡೆ ಒಂದು ಸ್ವಲ್ಪ ಇನ್ನೂ ಪರಿಹಾರದ ಏನೂ ಆಗಿಲ್ಲ. ಆದ್ರೆ ಅದಕ್ಕಿಂತ ಪೂರ್ವದೊಳಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ಸಾಕಷ್ಟು ಯೋಜನೆಯ ರೂಪರೇಷೆಗಳನ್ನ ರೆಡಿ ಮಾಡಿ ಅದನ್ನ ಜಾರಿ ತಂದ್ರು ಕೂಡ ಇವ್ರು ಬಂದ ತಕ್ಷಣ ಏನ್ ಮಾಡಿದ್ರಪ್ಪ ಅಂದ್ರ ಇವ್ರ ದೊಡ್ಡ ಸಾಧನೆ ಅಂದ್ರ ನೀರಾವರಿ ಇಲಾಖೆ ಒಳಗಿರ್ತಕ್ಕಂಥ 11,000 ಕೋಟಿಯನ್ನ ಎತ್ತಿ
ಅವರು ಕೊಟ್ಟಿರ್ತಕ್ಕಂಥ ಗೋಳು ಭರವಸೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಾರ. ಅವ್ರದ್ದೇ ಅದೇ ಒಂದು ದೊಡ್ಡ ಸಾಧನೆ ಅವರು. ಯಾಕಂದ್ರೆ ಅವರು ಸರಿಸುಮಾರು ಪ್ರತಿ ವರ್ಷ ಮಾತು ಕೊಟ್ಟಿದ್ರು. ಅವರು 50,000 ಕೋಟಿ ಖರ್ಚು ಮಾಡ್ತೀವಿ, ಯಾಕಂದ್ರೆ ನಮ್ಮ ಬಿಜಾಪುರ ಬಾಗಲಕೋಟೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಐತನ ಅವ್ರಿಗೆ. ಇಲ್ಲಿಂದನ 11 ಜನ ಶಾಸಕರಾಗಿ ಅವ್ರ ಸರ್ಕಾರ ರಚನೆಗಳ ಪಾತ್ರ ವಹಿಸ್ಯಾರಲ್ಲ, ಇವ್ರು ಕೇಳಾಕ ಯಾರಿಗೂ ಒಂದು